ವಿದ್ಯಾರ್ಥಿ ಮಿತ್ರರೇ, ಇವತ್ತು ಎರಡನೇ ದಿನ ಜೀವಶಾಸ್ತ್ರದ ಬಗ್ಗೆ ಎರಡನೇ ದಿನದ ಒಂದು ಉಪನ್ಯಾಸವಾಗಿದೆ. ಪ್ರಜಾವಾಣಿ ಮತ್ತು AIDSO ಕರ್ನಾಟಕ ರಾಜ್ಯ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಏನು PU ವಿದ್ಯಾರ್ಥಿಗಳಿಗೋಸ್ಕರ ನಾವೇನಿವತ್ತು ಉಪನ್ಯಾಸ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ನಿನ್ನೆ ಜೀವಶಾಸ್ತ್ರದ ಮೇಲೆ ಮೊದಲನೇ ದಿನ ನಮ್ಮ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಜೀವಶಾಸ್ತ್ರ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಗಿರೀಶ್ ಅವರು ಹೇಳ್ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಅದರ ಟಿಪ್ಸ್ಗಳನ್ನೆಲ್ಲ. ಇವತ್ತು ಎರಡನೇ ದಿನಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸ್ತಾ ನಾನು ಚಂದ್ರಗಿರೀಶ್ ಅವರು ಪ್ರಾರಂಭಿಸಬೇಕು ಎರಡನೇ ದಿನದ ಒಂದು ಜೀವಶಾಸ್ತ್ರದ ಬಗ್ಗೆ ಪಠ್ಯಪುಸ್ತಕದ ಬಗ್ಗೆ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಮಹೇಶ್ ಸರ್. ಈಗಾಗಲೇ ನಾನು ನಿನ್ನೆ ಪ್ರಜಾವಾಣಿ ಫೇಸ್ಬುಕ್ ಲೈವ್ ಪೇಜ್ ಮತ್ತು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ AIDSO ವಿದ್ಯಾರ್ಥಿ ಸಂಘಟನೆಯಿಂದ ಏನು ಕೋವಿಡ್ ಬ್ಯಾಕ್ಗ್ರೌಂಡಲ್ಲಿ PU ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿ ಧೈರ್ಯ ತುಂಬುವುದಕ್ಕೆ ಮತ್ತು ಅವರನ್ನು ಕಡಿಮೆ ಅವಧಿನಲ್ಲಿ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಸಹಾಯ ಆಗುವ ರೀತಿಯಲ್ಲಿ ಉಪನ್ಯಾಸ ಮಾಲೆಗಳನ್ನು ಏನು ಪ್ರಾರಂಭಿಸಿದ್ದಾರೆ. ಅದರ ಭಾಗವಾಗಿ ನಿನ್ನೆ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ನಾವು ನಿನ್ನೆ ಮಾಡಿದ್ವಿ. ಅದರ ಕಂಟಿನ್ಯೂಡ್ ಪಾರ್ಟ್ ಆಗಿ ಅದರ ಮುಂದುವರಿಕೆಯಾಗಿ ಇವತ್ತು ಎರಡನೇ ಒಂದು ಉಪನ್ಯಾಸ ಕಾರ್ಯಕ್ರಮನ ಇವತ್ತು ನಾನು ನಡೆಸಿಕೊಡ್ತಾ ಇದ್ದೀನಿ. ನಾನು ಈಗಾಗಲೇ ನಿನ್ನೆ ಹೇಳಿದ್ದೆ 5 ಪಾಠಗಳ ಒಂದು ಟಾರ್ಗೆಟ್ ಕೊಟ್ಟಿದ್ದೆ. 5 ಪಾಠ ಮಾಡಿದ್ರೆ 46 ಅಂಕಗಳು ಗ್ಯಾರಂಟಿ ಅಂತೇಳಿ. ಅದರಲ್ಲಿ ನಿನ್ನೆ 2 ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ವಿ, ಪಾಠ 1 ಮತ್ತು ಪಾಠ 2. ಅದರಿಂದ ನಾನು ನಿನ್ನೆ ಒಂದು 70 ಮಾರ್ಕ್ಸ್ದು ಕ್ವಶನ್ ಪೇಪರ್, ಸಾಲ್ವ್ಡ್ ಕ್ವಶನ್ ಪೇಪರ್ ನಾನು ತಯಾರು ಮಾಡಿದ್ದು ನಮ್ಮ ಕಾಲೇಜಲ್ಲಿ. ಪಾಠ 1, 2 ಒಂದು ಪ್ರಾಕ್ಟೀಸ್ ಪೇಪರ್ ಅಂತ ಹೇಳಿ, ಅದಾದ ನಂತರ ಇನ್ನೊಂದಷ್ಟು ಕ್ವಶನ್ಸ್ಗಳನ್ನು ಟೆಸ್ಟ್ ಪೇಪರಲ್ಲಿ ಕವರ್ ಮಾಡಿದ್ದೆ. ಐ ಥಿಂಕ್ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ನ ಫೇಸ್ಬುಕ್ ಪೇಜಲ್ಲಿ ಅವು ನೋಟ್ಸು ಪೋಸ್ಟ್ ಆಗಿದ್ದಾವೆ. ನಾನು ನಿನ್ನೆ ಸ್ಟೂಡೆಂಟ್ಸ್ಗೆ ಹೇಳಿದ್ದೆ, ಅವಿಷ್ಟು ಕ್ವಶನ್ಸನ್ನ ನೀವು ಚೆಕ್ ಮಾಡಿ ನೋಡಿ 10 ವರ್ಷದ ಕ್ವಶನ್ ಪೇಪರಲ್ಲಿ, ಇದು ಬಿಟ್ಟು ಬೇರೆ ಇದಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ನನಗೆ ಕೆಲವು ಸ್ಟೂಡೆಂಟ್ಸು ಫೋನ್ ಮಾಡಿ ಹೇಳಿದರು, ನಿಜ ಸರ್ ಅಂತ ಹೇಳಿ. ಸೊ ನಿನ್ನೆ ಐ ಥಿಂಕ್ ವಿ ಹ್ಯಾವ್ ಕವರ್ಡ್ 13 ಮಾರ್ಕ್ಸ್, 13 ಅಂಕಗಳು. ನಿನ್ನೆ ನಾನು 10 ಪೇಜು ಏನು ನಿಮಗೆ ಶೇರ್ ಮಾಡಿದ್ದೀನಿ, ಅದರಿಂದ 13 ಅಂಕಗಳು ಗ್ಯಾರಂಟಿ ಆಗಿದ್ದಾವೆ. ಇವತ್ತು ಪಾಠ 3 ಮತ್ತು ಪಾಠ 4 ಅದೇ ರೀತಿಯಲ್ಲಿ ಮಾಡೋಣ. ಈ ಪಾಠ 3 ಮತ್ತು ಪಾಠ 4ರ ಒಂದು ಪ್ರಾಕ್ಟೀಸ್ ಪೇಪರ್, ಸಾಲ್ವ್ಡ್ ಪ್ರಾಕ್ಟೀಸ್ ಪೇಪರು ಮತ್ತು ಒಂದು ಟೆಸ್ಟ್ ಪೇಪರ್, ಇವೆರಡು ನೋಟ್ಸನ್ನು ನಾನು ಬೈ ನೈಟ್ ಐ ವಿಲ್ ಬಿ ಶೇರಿಂಗ್ ಥ್ರೂ AIDSO ಸ್ಟೇಟ್ ವಾಟ್ಸಾಪ್ ಪೇಜ್, ಫೇಸ್ಬುಕ್ ಪೇಜ್ ಅಲ್ಲಿ ಮತ್ತೆ ಆ ನೋಟ್ಸು ಶೇರ್ ಮಾಡ್ತೀವಿ ಇವತ್ತಿದ್ದು. ಇವತ್ತು ನಾನೇನು ಕ್ವಶನ್ ಆನ್ಸರ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಇದರಿಂದ ಖಚಿತವಾಗಿ 19 ಅಂಕಗಳು ಬರ್ತವೆ, 19 ಮಾರ್ಕ್ಸ್. ಸೊ ನಿನ್ನೆದು 13, ಇವತ್ತಿಂದು 19, 32 ಮಾರ್ಕ್ಸ್ ಆರ್ ಗ್ಯಾರಂಟಿ. 32 ಮಾರ್ಕ್ಸ್ ಆರ್ ಗ್ಯಾರಂಟಿ. ಇನ್ನೊಂದು ಸೆಷನ್ ಸಿಕ್ಕರೆ ನೋಡೋಣ. ಇನ್ನೊಂದು ಚಾಪ್ಟರ್ 5 ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅಂತ, ಅದರಿಂದ 14 ಮಾರ್ಕ್ಸ್ ಕವರ್ ಆಗುತ್ತೆ. ದಟ್ ವಿ ವಿಲ್ ಡೂ ಇನ್ ಫ್ಯೂಚರ್. ಓಕೆ, ಇನ್ ಕಮಿಂಗ್ ಡೇಸ್ ವಿ ವಿಲ್ ಡೂ ಇಟ್. ಇವತ್ತು ವಿ ವಿಲ್ ಪ್ರೊಸೀಡ್ ವಿತ್ ಚಾಪ್ಟರ್ 3 ಆ್ಯಂಡ್ ಚಾಪ್ಟರ್ 4. ಸರಿನಾ? ಸೊ ಐ ಆಮ್ ಪ್ರೊಜೆಕ್ಟಿಂಗ್ ಪ್ರಾಕ್ಟೀಸ್ ಪೇಪರ್ ಚಾಪ್ಟರ್ 3 ಮತ್ತು ಚಾಪ್ಟರ್ 4. ನೀವು ಇದನ್ನೂ ಸಹಿತ ಹೇಳ್ತಾ ಇದ್ದೀನಿ, ಇವತ್ತು ಸಹಿತ ಯು ಕ್ಯಾನ್ ಚೆಕ್. ನಾನೇನು ಕ್ವಶನ್ ಆನ್ಸರ್ಸನ್ನು ಇವತ್ತು
ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಬಿಟ್ಟು ಈ 2 ಚಾಪ್ಟರ್ನಿಂದ ಬೇರೆದು ಇಲ್ಲವೇ ಇಲ್ಲ. ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಇದು 100% ಚಾಲೆಂಜಿಂಗ್ ಪಕ್ಕ. ಇವತ್ತೇನು ಕ್ವಶನ್ ಆನ್ಸರ್ಸ್ ಡಿಸ್ಕಸ್ ಮಾಡ್ತೀನಿ ಇಷ್ಟರಲ್ಲೇ ಬರ್ತವೆ. 1 ಮಾರ್ಕ್ಸ್ ಹೆಚ್ಚು ಕಡಿಮೆ ಇಷ್ಟರಲ್ಲೇ ಬರ್ತವೆ. ಹಾಗಾಗಿ ಇವಿಷ್ಟು ಕ್ವಶನ್ಸ್ ಏನಿವತ್ತು ನಾನು ಡಿಸ್ಕಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇದಿಷ್ಟು ಪರ್ಫೆಕ್ಟ್ ಆದರೆ 2 ಚಾಪ್ಟರಿಂದ ಪಕ್ಕಾ 19 ಮಾರ್ಕ್ಸ್. ರೈಟ್, ಯು ಕ್ಯಾನ್ ಚೆಕ್. 10 ವರ್ಷದ ಹಿಂದಿನ ಕ್ವಶನ್ ಪೇಪರ್ನ ನೀವು ಚೆಕ್ ಮಾಡಿ ನೋಡ್ಬೋದು ಈ ನೋಟ್ಸ್ ಜೊತೆಗೆ. ನಾನು ಹೇಳೋದು 100% ನಿಜ ಇದೆ. ಓಕೆ, ವಿಲ್ ಸ್ಟಾರ್ಟ್. ಪ್ಲೀಸ್ ಪ್ರಾಜೆಕ್ಟ್ರಲ್ಲಿ ಪ್ರಾಕ್ಟೀಸ್ ಪೇಪರ್ ಚಾಪ್ಟರ್ 3 and 4. I think voice is clear, no? Today? Well, color changes. Chapter 3, Human Reproduction ಅಂತ. Chapter 4, Reproductive Health ಅಂತ. ಈ 2 ಚಾಪ್ಟರಿಂದ 19 ಮಾರ್ಕ್ಸ್. ಲೆಟ್ ಅಸ್ ಸ್ಟಾರ್ಟ್ ವಿತ್. ಓಕೆ, ಸೇಮ್ 70 ಮಾರ್ಕ್ಸ್ ಕ್ವಶನ್ ಪೇಪರ್ ನಾವು ನಿನ್ನೆ ಡಿಸ್ಕಸ್ ಮಾಡಿರೋ ರೀತಿಯಲ್ಲಿ. ಕ್ವಶನ್ ನಂಬರ್ 1, ಡಿಫೈನ್ ಸ್ಪರ್ಮಿಯೇಷನ್. ಸ್ಪರ್ಮಿಯೇಷನ್ ಮಕ್ಕಳ ಇಲ್ಲಿ 3 ಕ್ವಶನ್ಸ್ ಬರ್ತವೆ. ಸ್ಪರ್ಮೆಟೋಜೆನೆಸಿಸ್, ಸ್ಪರ್ಮಿಯೋಜೆನೆಸಿಸ್, ಸ್ಪರ್ಮಿಯೇಷನ್. ಇವು 3 ಕನ್ಫ್ಯೂಸ್ ಮಾಡ್ಕೊಳ್ತೀವಿ ಸಾಮಾನ್ಯವಾಗಿ. ಸ್ಟೂಡೆಂಟ್ಸ್ ಇವು 3 ಮಧ್ಯೆ ಕನ್ಫ್ಯೂಸ್ ಮಾಡಿಕೊಂಡು ಅದ್ರದ್ದು ಇದಕ್ಕೆ ಇದ್ರದ್ದು ಅದಕ್ಕೆ ಬರೀತಾರೆ. ನಾನಿವತ್ತು ಇಲ್ಲಿ ಹೇಳ್ತಾ ಇರೋದು ಸ್ಪರ್ಮಿಯೇಷನ್. ಸ್ಪರ್ಮೆಟೋಜೆನೆಸಿಸ್ ಅಂದರೆ ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಮೇಲ್ ಗ್ಯಾಮೆಟ್ ಸ್ಪರ್ಮ್. ಈ ಸ್ಪರ್ಮ್ ಫಾರ್ಮೇಷನ್ ಆಗುತ್ತಲ್ಲ ಟೆಸ್ಟಿಸ್ ಅಲ್ಲಿ, ಅದಕ್ಕೆ ನಾವು ಸ್ಪರ್ಮೆಟೋಜೆನೆಸಿಸ್ ಅಂತೀವಿ. ಒಂದ್ಸಾರಿ ಸ್ಪರ್ಮ್ಸ್ ಫಾರ್ಮ್ ಆದಮೇಲೆ ಎಲ್ಲಿ ಫಾರ್ಮ್ ಆಗ್ತವೆ? ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಲ್ಲಿ. ಸೆಮಿನಿಫೆರಸ್ ಟ್ಯೂಬ್ಯೂಲ್ ದ ಸೆಂಟ್ರಲ್ ಕ್ಯಾವಿಟಿ. ಪ್ರತಿಯೊಂದು ಸೆಮಿನಿಫೆರಸ್ ಟ್ಯೂಬ್ಯೂಲ್ ಏನಿರ್ತೈತಿ ಅದರ ಸೆಂಟ್ರಲ್ ಕ್ಯಾವಿಟಿಯಿಂದ ಸ್ಪರ್ಮ್ ಫಾರ್ಮ್ ಆಗೋದು ಸ್ಪರ್ಮೆಟೋಜೆನೆಸಿಸ್. ಫಾರ್ಮ್ ಆದಮೇಲೆ ಆ ಸ್ಪರ್ಮನ್ನ ಸೆಮಿನಿಫೆರಸ್ ಟ್ಯೂಬ್ಯೂಲಿಂದ ಹೊರಗಡೆ ಸಾಗಿಸೋದೈತಲ್ಲ, ಅದನ್ನು ರಿಲೀಸ್ ಮಾಡೋದೈತಲ್ಲ, ಅದಕ್ಕೆ ಸ್ಪರ್ಮಿಯೇಷನ್ ಅಂತ ಕರಿತೀವಿ. ಇವೆರಡು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಆದ್ದರಿಂದ ಆನ್ಸರ್ ಈಸ್ ದ ಪ್ರೋಸೆಸ್ ಆಫ್ ರಿಲೀಸ್ ಆಫ್ ಯೂನಿಫಾರ್ಮ್ ಸ್ಪರ್ಮ್ಸ್ ಫ್ರಮ್ ಸರ್ಟೋಲಿ ಸೆಲ್ಸ್ ಇಂಟು ಸೆಂಟ್ರಲ್ ಲುಮೆನ್ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಈಸ್ ಕಾಲ್ಡ್ ಸ್ಪರ್ಮಿಯೇಷನ್. ನಾನು ಒಂದು ಚಿತ್ರ ಹೇಮಂತ್ TS ಆಫ್ ಟೆಸ್ಟಿಸ್ ಒಂದು ಚಿತ್ರ ಇದೆ, ಇಲ್ಲೇ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡಿ, ಇದು ನಾವು ಟೆಸ್ಟಿಸ್ನ ಸೆಕ್ಷನ್ ತಗೊಂಡು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಕಂಡು ಬರೋ ಚಿತ್ರ. ಈ ಪ್ರತಿಯೊಂದು ರೌಂಡ್ ಲಾಬ್ಯೂಲ್ ಇದೆಯಲ್ಲ, ಇದಕ್ಕೆ ನಾವು ಸೆಮಿನಿಫೆರಸ್ ಟ್ಯೂಬ್ಯೂಲ್ ಅಂತ ಕರಿತೀವಿ. ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಅಲ್ಲಿ ಜರ್ಮೈನಲ್ ಸೆಲ್ಸ್ ಇರ್ತವೆ. ಟೆಸ್ಟಿಸ್ನ ಸೆಮಿನಿಫೆರಸ್ ಟ್ಯೂಬ್ಯೂಲ್ನ ಜರ್ಮೈನಲ್ ಸೆಲ್ಸ್ ಅಂತ ಕರಿತೀವಿ. ಇದೇ ಸೆಲ್ಸ್ ಸ್ಪರ್ಮ್ ಆಗುತ್ತೆ. ಇದು ಸ್ಪರ್ಮ್, ಇದು ಸೆಮಿನಿಫೆರಸ್ ಟ್ಯೂಬ್ಯೂಲ್, ಇದು ಸ್ಪರ್ಮ್. ಈ ಸೆಲ್ಸ್ ಇಂದ ಸ್ಪರ್ಮ್ ಆಗೋ ಪ್ರೋಸೆಸ್ ಸ್ಪರ್ಮೆಟೋಜೆನೆಸಿಸ್ ಅಂತ ಕರಿತೀವಿ. ಅದಾದ್ಮೇಲೆ ಈ ಸ್ಪರ್ಮ್ಸ್ ಯೂಸ್ವಲಿ ಸೆಂಟ್ರೋಲಿ ಸೆಲ್ಸ್ಗೆ ಅಟ್ಯಾಚ್ ಆಗಿರ್ತವೆ. ಸೆಂಟ್ರೋಲಿ ಸೆಲ್ಸ್ ಅಂದ್ರೆ ಈ ಎಲ್ಲಾ ಸೆಲ್ಸ್ಗಳಿಗೂ, ಉಳಿದ ಎಲ್ಲಾ ಸೆಲ್ಸ್ಗಳಿಗೆ ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಸೆಲ್ಸ್. ಆ ಸರ್ಟೋಲಿ ಸೆಲ್ಸ್ಗೆ ಅಟ್ಯಾಚ್ ಆಗಿರ್ತವೆ ಸ್ಪರ್ಮ್ಸ್. ಅಲ್ಲಿಂದ ಅವು ಫುಲ್ಲಿ ಫಾರ್ಮ್ ಆದ್ಮೇಲೆ, ಸಂಪೂರ್ಣವಾಗಿ ಫಾರ್ಮ್ ಆದ್ಮೇಲೆ, they'll be released from seminiferous tubule into the central cavity, and from there they'll be taken away from the seminiferous tubule. ಈ ಪ್ರೋಸೆಸ್ಗೆ the release of sperms, formation of sperms is spermatogenesis. ಅದು ಫಾರ್ಮ್ ಆದ್ಮೇಲೆ the release of sperms from seminiferous tubule into central lumen to be transported out. This release ಆಗೋದೈತಲ್ಲ, this is called spermiation. Okay, ಇವತ್ತು ನಾವು ಕೇಳಿರೋದು ಸ್ಪರ್ಮಿಯೇಷನ್. ಫಸ್ಟ್ ಕ್ವಶನ್, ಎಸ್, ಕಮ್ ಬ್ಯಾಕ್. ಸ್ಪರ್ಮಿಯೇಷನ್. ಓಕೆ, ಸೆಕೆಂಡ್, ನೇಮ್ ದ ಲೇಯರ್ ಆಫ್ ಯುಟರಸ್
which undergo cyclical changes during menstrual cycle. Right, question. ಈ ಕಡೆ ಸ್ವಲ್ಪ ಬೋರ್ಡ್ ಫೋಕಸ್ ಮಾಡಿ. ಈ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಈ ಯುಟೆರಸ್ ಅಂದ್ರೆ ನಾವೇನು ಗರ್ಭಚೀಲ ಅಂತ ಕರಿತೀವಿ. ಯುಟೆರಸ್ 3 ಲೇಯರ್ಸ್ ಇರ್ತವೆ, ವಾಲ್ ಲೇಯರ್ಸ್. ಔಟರ್ ಮೋಸ್ಟ್ ಲೇಯರ್ ಈಸ್ ಕಾಲ್ಡ್ ಪೆರಿಮೆಟ್ರಿಯಂ. The middle one is myometrium. ಈ ಇನ್ನರ್ ಮೋಸ್ಟ್ ಲೇಯರ್ ಐತಲ್ಲ ಇದು, ದಿಸ್ ಇಸ್ ಕಾಲ್ಡ್ ಎಂಡೋಮೆಟ್ರಿಯಂ. ಈ ಎಂಡೋಮೆಟ್ರಿಯಂ ಯಾವಾಗಲೂ ಚೇಂಜಸ್ ಆಗ್ತಾ ಇರ್ತದೆ, ಯಾವಾಗಿದ್ದಾಗೂ ಹಂಗೆ ಅಲ್ಲ. ಈ 28 ಡೇಸ್ ಮೆನ್ಸ್ಟ್ರುವಲ್ ಸೈಕಲ್ ನ ನಾವು ಪರಿಗಣಿಸಿದ್ರೆ ಫಸ್ಟ್ 14 ಡೇಸ್ ಈ ತರ ಇರುತ್ತೆ, ನೆಕ್ಸ್ಟ್ 14 ಡೇಸ್ ಈ ತರ ಏನು ಸಾಫ್ಟ್ ಆಗಿ ಬೆಡ್ ಫಾರ್ಮೇಷನ್ ಟೈಪ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಡೆಸಿಡಿಯಾ ಫಾರ್ಮೇಷನ್ ಇನ್ ಬಯಾಲಜಿ. ಹಾಗಾಗಿ ಈ ಎಂಡೋಮೆಟ್ರಿಯಂ ಪಾರ್ಟ್ ಫಾರ್ ಎವ್ರಿ 28 ಡೇಸ್ ದಿನಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಇಟ್ ವಿಲ್ ನಾಟ್ ಬಿ ಸೇಮ್. ಸೊ ಆದ್ದರಿಂದ ಆ ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ ಕ್ವಶನ್? ನೇಮ್ ದ ಲೇಯರ್ ಆಫ್ ಯುಟೆರಸ್. ದೇರ್ ಆರ್ 3 ಲೇಯರ್ಸ್ ಇನ್ ದ ಯುಟೆರಸ್ as I told. The outer one is perimetrium, the middle one is myometrium, the innermost is endometrium. The endometrium layer ಐತಲ್ಲ, it will be not same throughout the cycle. For every 28 days cycle ಅಲ್ಲಿ ಅದು ಪ್ರತಿ ದಿನನೂ it will be changing. So answer is endometrium. ಸರಿನಾ? So I have answered second question. Name the layer of uterus which undergoes cyclical changes during menstrual cycle. ಅಂದ್ರೆ answer is endometrium. Fine. The third question is, what is menarche? Menarche is the first menstruation which begins at puberty in female human beings. ಅರ್ಥ ಆಯ್ತಾ? ಈ ಮೆನಾರ್ಕ್ ಅಂದ್ರೆ ಏನು? ಸಾಮಾನ್ಯವಾಗಿ ಮಕ್ಕಳು ಮಾಡೋ ತಪ್ಪೇನು ಗೊತ್ತಾ? ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಬರೀತೀವಿ. ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಅದು ಸ್ವಲ್ಪ ಪ್ರಿಸೈಸ್ ಆಗಲ್ಲ ಆನ್ಸರ್. ಆ ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ನಿಜ. ಆ ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಅಲ್ಲಿ, ಮೆನ್ಸ್ಟ್ರುವಲ್ ಸೈಕಲ್ ಅಂದ್ರೆ ದೇರ್ ಆರ್ ಡಿಫರೆಂಟ್ ಸ್ಟೇಜಸ್ ಇದೆ. ಪ್ರೀ ಓವಲೇಟರಿ ಫೇಸ್ ಅಂತೀವಿ, ನಂತರ ಬರ್ತೀನಿ ಪಾರ್ಟ್ಗೆ. ಮೆನ್ಸ್ಟ್ರುವಲ್ ಸೈಕಲ್ ಅಲ್ಲೇ 4 ಹಂತಗಳಿದ್ದಾವೆ. ಮೆನ್ಸ್ಟ್ರುವಲ್ ಫೇಸ್ ಅಂತೀವಿ, ಪ್ರೀ ಓವಲೇಟರಿ ಫೇಸ್ ಅಂತೀವಿ, ಓವಲೇಟರಿ ಫೇಸ್ ಅಂತೀವಿ, ಆಮೇಲೆ 4ನೇದು ಪೋಸ್ಟ್ ಓವಲೇಟರಿ ಫೇಸ್ ಅಂತ ಕರಿತೀವಿ. ಇವು ಯಾವುವು ನಡೀತಾನೆ ಇರ್ತವೆ, ಆದರೆ ಒಬ್ಬ ಹೆಣ್ಣು ಮಗುವಿನ ಗಮನಕ್ಕೆ ಅದು ಬರಲ್ಲ. ಒಂದು ಹೆಣ್ಣು ಮಗುವಿನ ಗಮನಕ್ಕೆ ಬರುವ ಸ್ಟೇಜ್ ಯಾವುದು? ಮೆನ್ಸ್ಟ್ರುವಲ್ ಸೈಕಲ್ನ ಯಾವ ಸ್ಟೇಜ್ ಹೆಣ್ಮಕ್ಳ ಗಮನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅದು ಮೆನ್ಸ್ಟ್ರುವಲ್ ಫೇಸ್ ಆರ್ ಮೆನ್ಸ್ಟ್ರುವೇಷನ್. ಆ ಫಸ್ಟ್ ಮೆನ್ಸ್ಟ್ರುವಲ್ ಪ್ಯೂಬರ್ಟಿ ಈ ಟೀನೇಜ್ ಅಲ್ಲಿ ಅಡೋಲೆಸೆನ್ಸ್ ರೀಚ್ ಆದಾಗ ಫಸ್ಟ್ ಮೆನ್ಸ್ಟ್ರುವೇಷನ್ ಏನು ಕಂಡು ಬರುತ್ತಲ್ಲ, ದಟ್ ಮೆನ್ಸ್ಟ್ರುವೇಷನ್ ಈಸ್ ಕಾಲ್ಡ್ ಮೆನಾರ್ಕ್. ಆಯ್ತಾ? ಅದಕ್ಕೇನೆ ಮೆನ್ಸ್ಟ್ರುವಲ್ ಸೈಕಲ್ ಅಂದ್ರೆ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಕರೆಕ್ಟ್. ಮೆನ್ಸ್ಟ್ರುವಲ್ ಸೈಕಲ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಕರೆಕ್ಟ್. ಫಸ್ಟ್ ಮೆನ್ಸ್ಟ್ರುವೇಷನ್ ಇಸ್ ಕಾಲ್ಡ್ ಮೆನಾರ್ಕ್, ನಾಟ್ ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್. ಬಹಳಷ್ಟು ಮಕ್ಕಳು ಇದಕ್ಕೆ ಆನ್ಸರ್ ಬರೀಬೇಕಾದ್ರೆ ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಬರೀತಾರೆ. ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಅಂದ್ರೆ ಅದು ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಲ್ಲ. ಅದಕ್ಕೆ ಯು ಶುಡ್ ರೈಟ್ ಫಸ್ಟ್ ಮೆನ್ಸ್ಟ್ರುಯೇಷನ್ or first menses of a girl at the age of puberty is called menarche. I think I have clarified. Voice issue adu irilla. Thank you. Then question number 4. What is insemination? Semen is nothing but the mixture of sperm and seminal fluid. ವೀರ್ಯಾಣುಗಳು ಮತ್ತೆ ವೀರ್ಯ ರಸ ಇವೆರಡೂ ಸೇರಿ ವೀರ್ಯ ಅಂತ ಕರಿತೀವಿ. ಸೆಮೆನ್. ಡ್ಯೂರಿಂಗ್ reproduction in human beings, to achieve reproduction, men will have to load their semen into the female reproductive tract. ಅರ್ಥ ಆಯ್ತಾ? Since fertilization is internal in human beings, meeting of sperm and egg to form zygote is internal in human beings. Unlike in frogs ಅಲ್ಲಿ ಸ್ಪರ್ಮು ಮೇಲ್ ಫ್ರಾಕ್ ಹೊರಗೆ ಬಿಡುತ್ತೆ, ಎಗ್ಗನ್ನು
ಫೀಮೇಲ್ ಫ್ರಾಗ್ ಹೊರಗೆ ಬಿಡುತ್ತೆ ನೀರಲ್ಲಿ, ಸ್ಪರ್ಮು ಎಗ್ಗು ಹೊರಗಡೆ ದೇಹದ ಹೊರಗಡೆ, ಫೀಮೇಲ್ನ ದೇಹದ ಹೊರಗಡೆ ನೀರಲ್ಲೇ ಮೀಟ್ ಆಗ್ತವೆ. ಅದಕ್ಕೆ ನಾವು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಜೈಗೋಟ್ ಇಸ್ ಫಾರ್ಮ್ಡ್ ಔಟ್ಸೈಡ್ ದ ಫೀಮೇಲ್. ಆದರೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಮತ್ತು ಎಲ್ಲ ಟೆರೆಸ್ಟ್ರಿಯಲ್ ಅನಿಮಲ್ಸ್ ಅಲ್ಲಿ ಹಾಗಲ್ಲ. ಸ್ಪರ್ಮು ಮತ್ತು ಎಗ್ಗು ಮೀಟ್ ಆಗೋದು ಫೀಮೇಲ್ ಬಾಡಿನಲ್ಲಿ. ಫೀಮೇಲ್ ಬಾಡಿನಲ್ಲಿ ಎಗ್ ರಿಲೀಸ್ ಆಗಿರ್ತೈತೆ. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಓವಿಡಕ್ಟ್ ಅನ್ನೋ ಭಾಗದಲ್ಲಿ, ಆ ಓವಿಡಕ್ಟ್ ಅನ್ನೋ ಭಾಗದಲ್ಲಿ ಏನು ಎಗ್ ರಿಲೀಸ್ ಆಗಿರ್ತೈತೆ ಅಲ್ಲಿಗೆ ಸ್ಪರ್ಮ್ ಹೋಗಬೇಕು. ಸ್ಪರ್ಮ್ ಈಸ್ ಪ್ರೊಡ್ಯೂಸ್ಡ್ ಇನ್ ಮೇಲ್ ಇಂಡಿವಿಜುವಲ್ಸ್. ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ನ ಓವಿಡಕ್ಟ್ ಅಲ್ಲಿ ಅದು ಮೀಟ್ ಆಗಬೇಕಂದ್ರೆ ಫಸ್ಟ್ ರಿಕ್ವೈರ್ಮೆಂಟ್ ಈಸ್ ದ ಸೆಮೆನ್ ಕಂಟೈನಿಂಗ್ ಸ್ಪರ್ಮ್ಸ್ ವಿಲ್ ಹ್ಯಾವ್ ಟು ಬಿ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಫೀಮೇಲ್ ಬಾಡಿ ಬೈ ಸೆಕ್ಷುವಲ್ ಆಕ್ಟ್. ಆ ಒಂದು ಪ್ರೋಸೆಸ್ಗೆ, ದ ಪ್ರೋಸೆಸ್ ಆಫ್ ಲೋಡಿಂಗ್ ಆಫ್ ಸೆಮೆನ್ ಇನ್ ಟು ದ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್, ಯು ಕ್ಯಾನ್ ಕಾಲ್ process of transfer of semen, or you can call process of loading of semen, or you can call process of release of semen into the female reproductive tract. Into the female reproductive tract is called insemination. ಇದು ಸುಮಾರು ಸರಿ ಕೇಳಿದ್ದಾರೆ ಈ ಕ್ವಶನ್. ಸೊ ಆದ್ದರಿಂದ the process of transfer of semen into female reproductive tract is called insemination. ಓಕೆನಾ? I think I have covered this. ಅದಾದಮೇಲೆ ಕ್ವಶನ್ ನಂಬರ್ 5 is implantation. ಇಂಪ್ಲಾಂಟೇಷನ್, ಇದನ್ನ ಕನ್ನಡದಲ್ಲಿ ಗರ್ಭಧಾರಣೆ ಅಂತ ಕರಿತೀವಿ. ಏನಾಗುತ್ತೆ ಸ್ವಲ್ಪ ಈ ಕಡೆ ನೋಡಿ, ಇದು ನಾನು ಬರೀ ಓವಿಡಕ್ಟ್, ಇದು ಓವಿಡಕ್ಟ್ ರೈಟಾ, ಆಮೇಲೆ ಇದು ಓವರಿ, ಇದು ಓವರಿ. ನಾನು ಸುಮ್ಮನೆ ಔಷಧದಲ್ಲಿ ರಫ್ ಡಯಾಗ್ರಾಮ್ ಆಗ್ತಾ ಇದ್ದೀನಿ. ಈ ಓವರಿಯಿಂದ ಎಗ್ ರಿಲೀಸ್ ಆಗಿರ್ತೈತಿ, ಓವರಿಯಿಂದ ಎಗ್ ರಿಲೀಸ್ ಆಗ್ತೈತಿ ಫಾರ್ ಡ್ಯೂರಿಂಗ್ ಎವ್ರಿ ಮೆನ್ಸ್ಟ್ರುವಲ್ ಸೈಕಲ್. ದಟ್ ಎಗ್ ಈಸ್ ಟೇಕನ್ ಇಂಟು ಓವಿಡಕ್ಟ್. ಓವಿಡಕ್ಟ್ ಒಳಗಡೆ ಎಗ್ ತಗೊಳ್ಳಲ್ಪಡುತ್ತೆ. ಈ ಪ್ರೋಸೆಸ್ ಆಫ್ ರಿಲೀಸ್ ಆಫ್ ಎಗ್ ಆರ್ ಓವರ್ ಫ್ರಮ್ ಓವರಿ ಟು ಫೆಲೋಪಿಯನ್ ಟ್ಯೂಬ್ ಇಸ್ ಕಾಲ್ಡ್ ಓವುಲೇಷನ್. ಈ ಓವುಲೇಷನ್ ಆದ್ಮೇಲೆ ಅದೇ ಟೈಮಲ್ಲಿ ಏನಂತಾರಲ್ಲ, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಇನ್ಸೆಮಿನೇಷನ್ ಆಗಿ ಸ್ಪರ್ಮ್ಸ್ ರಿಲೀಸ್ ಆದರೆ, ಈ ಸ್ಪರ್ಮ್ಸ್ ದ ಹೋಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಈಸ್ ಫಿಲ್ಡ್ ವಿತ್ ಲಿಕ್ವಿಡ್. ಹೋಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಈಸ್ ಫಿಲ್ಡ್ ವಿತ್ ಲಿಕ್ವಿಡ್ ಕಾಲ್ಡ್ ವೆಜೈನಲ್ ಫ್ಲೂಯಿಡ್. ಆ ಸ್ಪರ್ಮ್ಸ್ ಈ ಲಿಕ್ವಿಡ್ ಮೂಲಕ ಮೂವ್ ಆಗಿ ದೇ ವಿಲ್ ರೀಚ್ ಎಗ್. ಓನ್ಲಿ ಒನ್ ಸ್ಪರ್ಮ್ ವಿಲ್ ಬಿ ಏಬಲ್ ಟು ಸಕ್ಸಸ್ಫುಲಿ ಫರ್ಟಿಲೈಸ್ ಎಗ್. ಆಮೇಲೆ ಜೈಗೋಟ್ ಫಾರ್ಮ್ ಆಗುತ್ತೆ. ಆಮೇಲೆ ಜೈಗೋಟ್ ಇದ್ದಿದ್ದು ಎಂಬ್ರಿಯೋ ಆಗಕ್ಕೆ ಶುರುವಾಗುತ್ತೆ. ಆ ಎಂಬ್ರಿಯೋ ಬಂದು ಯುಟೆರಸ್ ಅಲ್ಲಿ ಬೀಳುತ್ತೆ. ಅದಾದ್ಮೇಲೆ ದಿಸ್ ಎಂಬ್ರಿಯೋ ವಿಲ್ ಹ್ಯಾವ್ ಟು ಬಿ ಅಟ್ಯಾಚ್ಡ್ ಟು ದ ಎಂಡೋಮೆಟ್ರಿಯಮ್ ಆಫ್ ದ ಯುಟೆರಸ್. ಅರ್ಥ ಆಯ್ತಾ? ಈ ಅಟ್ಯಾಚ್ಮೆಂಟ್ ಈಗ ಈ ಜೈಗೋಟ್ ಇದ್ದಿದ್ದು ಇಲ್ಲಿ ಬರೋದ್ರೊತ್ತಿಗೆ ಇಟ್ ವಿಲ್ ರೀಚ್ ಎ ಸ್ಟೇಜ್ ಆಫ್ ಎಂಬ್ರಿಯೋ ಕಾಲ್ಡ್ ಬ್ಲಾಸ್ಟೋಸಿಸ್ಟ್. ಏನು? ಬ್ಲಾಸ್ಟೋಸಿಸ್ಟ್ ಅನ್ನೋ ಸ್ಟೇಜ್ ಬಂದಿರ್ತೈತೆ. ದ ಪ್ರೋಸೆಸ್ ಆಫ್ ಎಂಬೆಡಿಂಗ್, ಎಂಬೆಡ್ ಅಂದ್ರೆ ಉದುಗೋದು, ಇದರಲ್ಲಿ ಸಿಕ್ಬಿಡೋದು, ಯಾವ್ದ್ರಲ್ಲಿ? ಎಂಡೋಮೆಟ್ರಿಯಮ್ ಅಲ್ಲಿ. ದ ಪ್ರೋಸೆಸ್ ಆಫ್ ಎಂಬೆಡಿಂಗ್ ಆಫ್ ಆರ್ ದ ಪ್ರೋಸೆಸ್ ಆಫ್ ಅಟ್ಯಾಚ್ಮೆಂಟ್ ಆಫ್ ದಿಸ್ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಆಫ್ ಎಂಬ್ರಿಯೋ ಟು ದ ಯುಟರೈನ್ ಎಂಡೋಮೆಟ್ರಿಯಮ್ ಇಸ್ ಕಾಲ್ಡ್ ಇಂಪ್ಲಾಂಟೇಷನ್. ಅಲ್ಲಿಂದ ನಾವು ಗರ್ಭಧಾರಣೆ ಅಂತ ಕರೀತೀವಿ. ಇಮ್ಯಾಜಿನ್ ಫರ್ಟಿಲೈಸೇಷನ್ ಇಸ್ ಅಚೀವ್ಡ್ ಬಟ್ ಇಂಪ್ಲಾಂಟೇಷನ್ ಇಸ್ ನಾಟ್ ಅಚೀವ್ಡ್. Imagine fertilization is achieved but implantation is not achieved. Avaga it will not lead to pregnancy and reproduction. It will not lead to pregnancy and reproduction. Clear ಅಲ್ಲ? ಆದ್ದರಿಂದ ಬರೀ ಫರ್ಟಿಲೈಸೇಷನ್ ಆದರೆ ಸಾಕು. ಫರ್ಟಿಲೈಸೇಷನ್ ಆದ್ಮೇಲೆ ಇಂಪ್ಲಾಂಟೇಷನ್ ಆಗಬೇಕು. ಅದಕ್ಕೆ ಏನು ಇಂಪ್ಲಾಂಟೇಷನ್ ಅಂದ್ರೆ? ದ ಪ್ರೋಸೆಸ್ ಆಫ್ ಎಂಬೆಡಿಂಗ್ ಆರ್ ಫಿಕ್ಸಿಂಗ್ ಆಫ್ ಬ್ಲಾಸ್ಟೋಸಿಸ್ ಸ್ಟೇಜ್ ಆಫ್ ಎಂಬ್ರಿಯೋ ಟು ದ ಎಂಡೋಮೆಟ್ರಿಯಮ್ ಆಫ್ ದ ಯುಟೆರಸ್ ಇಸ್ ಕಾಲ್ಡ್ ಇಂಪ್ಲಾಂಟೇಷನ್. Hope this is clear. So, ಅದು ಸರಿನಾ? ಕ್ವಶನ್ ನಂಬರ್ 5 ಮುಗಿಸ್ತಾರ. ಡಿಫೈನ್ ಇಂಪ್ಲಾಂಟೇಷನ್. ಇವೆಲ್ಲ ಏನು ಕ್ವಶನ್ಸ್ ಅದಾವಲ್ಲ, ಪದೇ ಪದೇ ಕೇಳಿರೋ ಕ್ವಶನ್ಸ್ಗಳನ್ನ ನಾನು ನಿಮಗೆ ಡೀಲ್ ಮಾಡ್ತಾ ಇರೋದು. ಸೊ ವಾಟ್ ಇಸ್ ಇಂಪ್ಲಾಂಟೇಷನ್? ದ ಪ್ರೋಸೆಸ್ ಆಫ್ ಫಿಕ್ಸಿಂಗ್ ಆರ್ ಎಂಬೆಡಿಂಗ್ ಆಫ್ ದ ಬ್ಲಾಸ್ಟೋಸಿಸ್ಟ್ ಎಂಬ್ರಿಯೋ ಇಂಟು the endometrium of the uterus for further development is called implantation. I think I have covered. Alva? ಅದಾದ ಮೇಲೆ 6th question
Define parturition. Define parturition. Parturition is a biological term for what we commonly call as delivery. Delivering a baby. ಸಸ್ತನಿಗಳು, ಮ್ಯಾಮಲ್ಸು. ಮ್ಯಾಮಲ್ಸ್ are viviparous. ನಿನ್ನೆ ನಾನು ಮಾತಾಡಿದ್ದೆ viviparous. ಅಂದ್ರೆ ಏನು? ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ವಿಲ್ ಟೇಕ್ಸ್ ಪ್ಲೇಸ್ ಇನ್ ದ ವೂಂಬ್ ಆಫ್ ದ ಮದರ್, ಸಸ್ತನಿಗಳಲ್ಲಿ, ಅಂಡ್ ದೆನ್ ಗಿವ್ ಬರ್ತ್ ಡೈರೆಕ್ಟ್ಲಿ ಟು ದ ಯಂಗ್ ಒನ್. ದ ಗಿವಿಂಗ್ ಬರ್ತ್ ಆಫ್ ಎ ಬೇಬಿ, giving birth of a baby by mammals ಇದೆಯಲ್ಲ, that is called biological parturition. Right? The embryo of mammals is called fetus. There is a specific term used to refer the embryo of mammals. ಸಸ್ತನಿಗಳಲ್ಲಿ ಭ್ರೂಣಕ್ಕೆ ನಾವು ಫೀಟಸ್ ಅಂತ ಕರಿತೀವಿ. ಈ ಫುಲ್ಲಿ ಫಾರ್ಮ್ಡ್ ಫೀಟಸ್ ಅಂದರೆ ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಿದಂಥ ಫೀಟಸ್ ಅಂದರೆ ಯಂಗ್ ಒನ್, ಅದನ್ನ ತಾಯಿ ತನ್ನ ಗರ್ಭಚೀಲದಿಂದ ಹೊರಗಾಕೋ ಕ್ರಿಯೆ ಇದೆಯಲ್ಲ, ಅದಕ್ಕೆ ನಾವು ಪಾರ್ಚುಲೇಷನ್ ಅಥವಾ ಡೆಲಿವರಿ ಅಂತ ಕರಿತೀವಿ. ಸೊ ಅಷ್ಟೇ. ಸೊ ಲೆಟ್ ಅಸ್ ಒಂದ್ಸರಿ ನೋಡೋಣ ಆನ್ಸರ್. ಪಾರ್ಚುಲೇಷನ್ ಏನು? ದ ಎಕ್ಸ್ಪಲ್ಷನ್ ಆರ್ ಡೆಲಿವರಿ ಆಫ್ fully formed fetus to outside the body by mother is called as parturition. Hope I think clarified. Okay. Then question number 7 is fetal ejection reflex. ಈ ಡೆಲಿವರಿ ಹೆಂಗಾಗುತ್ತೆ ಅನ್ನೋದು ನೆಕ್ಸ್ಟ್ ಪಾಯಿಂಟ್. ಡೆಲಿವರಿ ಹೆಂಗಾಗುತ್ತೆ, ಐ ಮೀನ್ ಪಾರ್ಚುಲೇಷನ್. ಕಾಮನ್ ಟರ್ಮ್ಸ್ ಅಲ್ಲಿ ನಾವೇನು ಡೆಲಿವರಿ ಅಂತೀವಿ, ಅದಕ್ಕೆ ನಾವು ಬಯಾಲಜಿಕಲ್ ವರ್ಡ್ ಇಸ್ ಪಾರ್ಚುಲೇಷನ್. ಈ ಪಾರ್ಚುಲೇಷನ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಈ ಫಿಕ್ಸ್ ಆದಂತ ಬ್ಲಾಸ್ಟೋಸಿಸ್ ಡೆವಲಪ್ ಆಗಿ ಆರ್ಗನ್ಸ್ ಎಲ್ಲ ಫಾರ್ಮ್ ಆಗಿ ಈ ಅಬ್ಲಿಕಲ್ ಕಾರ್ಡ್ ಎಲ್ಲ ಫಾರ್ಮ್ ಆಗಿ ಇದು ಹೊರಗಾಗಕ್ಕೆ ರೆಡಿ ಆದಾಗ ಹೆಂಗಾಗುತ್ತೆ ಅದು ಅಂತಂದ್ರೆ, ಇದು ರೆಡಿ ಆದಾಗ ದಿಸ್ ಫೀಟಸ್ ಅಂಡ್ ಇಲ್ಲೊಂದು ತಾಯಿ ಮಾಸ್ ಅಂತ ಕರಿತೀವಿ, ಪ್ಲಾಸೆಂಟಾ. ಪ್ಲಾಸೆಂಟಾ ಅಂದ್ರೆ ಏನು? ಅದೊಂದು ಟಿಶ್ಯೂ. ಇದು ಪ್ಲಾಸೆಂಟಾ ಅಂತ ತಿಳ್ಕೊಂಡು, ಈ ಪ್ಲಾಸೆಂಟಾ ಮತ್ತೆ ಇದು ಫೀಟಸ್ ಇವೆರಡರ ನಡುವೆ ಕನೆಕ್ಷನ್ ಇರುತ್ತೆ. ರೈಟ್? ಪ್ಲಾಸೆಂಟಾ ಕನೆಕ್ಟ್ಸ್ ಫೀಟಸ್ ಟು ದ ಮದರ್ ಬಾಡಿ. ತಾಯಿ ದೇಹದಿಂದ ರಕ್ತದಲ್ಲಿ ಎಲ್ಲ ಪೋಷಕಾಂಶಗಳನ್ನು ಹೀರಿಕೊಂಡು ಈ ಒಂದು ಫೀಟಸ್ಗೆ ಬೆಳೀತಕ್ಕಂಥ ಭ್ರೂಣಕ್ಕೆ ಸಪ್ಲೈ ಮಾಡೋದೇ ಪ್ಲಾಸೆಂಟಾ ಮತ್ತೆ ಅಂಬ್ಲಿಕಲ್ ಕಾರ್ಡ್ ಪ್ಲೂರಿ ಅಂತ ಕರಿತೀವಿ. ಆಯ್ತಾ? ಇದು ಕಂಪ್ಲೀಟ್ಲಿ ಡೆವಲಪ್ ಆದಾಗ ಈ ಪ್ಲಾಸೆಂಟಾ ಮತ್ತೆ ಫೀಟಸ್ ಇವೆರಡು ಸಿಗ್ನಲ್ ಕೊಡ್ತವೆ. ಯಾರಿಗೆ ಕೊಡ್ತವೆ ಸಿಗ್ನಲ್? ಬ್ರೈನ್ಗೆ. ಬ್ರೈನ್ ಅಲ್ಲಿ ಪಿಟ್ಯುಟರಿ ಗ್ರಂಥಿ ಅಂತ ಇರ್ತೈತೆ. ಆವಾಗ ಪಿಟ್ಯುಟರಿ ಗ್ರಂಥಿ ಆ ಸಿಗ್ನಲ್ ರಿಸೀವ್ ಮಾಡ್ಕೊಳ್ತದೆ. ಎಸ್, ನಾವು ದಿಸ್ ಫೀಟಸ್ ಇಸ್ ಫುಲ್ಲಿ ಫಾರ್ಮ್, ಇದನ್ನು ಹೊರಗೆ ಹಾಕಬೇಕು ಅನ್ನೋ ಸಿಗ್ನಲ್ ರಿಸೀವ್ ಮಾಡ್ಕೊಂಡ್ಮೇಲೆ ಅದು ಒಂದು ಹಾರ್ಮೋನ್ ಅನ್ನ ಸ್ರವಿಸ್ತೈತೆ. ದಟ್ ಇಸ್ ಕಾಲ್ಡ್ ಆಕ್ಸಿಟೋಸಿನ್. ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ಅನ್ನ ಬ್ರೈನು ಪಿಟ್ಯುಟರಿ ಗ್ಲ್ಯಾಂಡ್ ರಿಲೀಸ್ ಮಾಡ್ತದೆ. ಆ ಹಾರ್ಮೋನ್ ಇಲ್ಲಿ ಬಂದ್ಮೇಲೆ ಆ ಹಾರ್ಮೋನ್ ಯಾರ ಮೇಲೆ ಕೆಲಸ ಮಾಡುತ್ತೆ? ಮಯೋಮೆಟ್ರಿಯಂ, ದ ಸೆಕೆಂಡ್ ವಾಲ್, ಥಿಕ್ನೆಸ್ ಆಫ್ ವಾಲ್ ಆಫ್ ದ ಯುಟೆರಸ್, ಮಯೋಮೆಟ್ರಿಯಂ. ಮಯೋಮೆಟ್ರಿಯಂ ಮೇಲೆ ಆಕ್ಟ್ ಮಾಡಿ ಮಯೋಮೆಟ್ರಿಯಂನ ಇಕ್ಸೋದು ಕುಗ್ಸೋದು ಮಾಡುತ್ತೆ. ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್. ಆ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಗೋದ್ರಿಂದ ದ ಬೇಬಿ ಇಸ್, ಐ ಮೀನ್ ಫುಲ್ಲಿ ಫಾರ್ಮ್ಡ್ ಫೀಟಸ್ ಇಸ್ pushed towards vagina and it is passed through. That is called parturition. ಈ ಎಲ್ಲ ಕ್ರಿಯೆಗೆ ನಾವು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಫೀಟಲ್ ಎಜೆಕ್ಷನ್ ಅಂದ್ರೆ ಹೊರಗಾಕೋದು. ಅದಕ್ಕೆ ಇದಿಷ್ಟು ಅರ್ಥ ಆದ್ರೆ ನೋಡಿ, ನಾನು ನಿನ್ನೆ ಹೇಳಿದ್ದೆ, ಅರ್ಥ ಆಗೋದು ಒಂದು ಭಾಗ ಆದ್ರೆ ಅದನ್ನ ಪ್ರೆಸೆಂಟ್ ಮಾಡೋದು ಇನ್ನೊಂದು ಭಾಗ. ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲ ನಾವು ಕನ್ನಡ ಬಳಸ್ಬೋದು, ಬಟ್ ನಾವು ಅದನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ಇಂಗ್ಲೀಷಲ್ಲೇ ಬರಿಬೇಕು. ಅದಕ್ಕೇನೆ ಐ ಟೋಲ್ಡ್ ಪ್ರಾಕ್ಟೀಸಿಂಗ್. ಬಯಾಟಿಂಗ್ ಇಸ್ ಆಲ್ಸೋ ರಿಕ್ವೈರ್ಡ್, ಬಟ್ ಬಯಾಟಿಂಗ್ ಓನ್ಲಿ ವಿಲ್ ನಾಟ್ ಹೆಲ್ಪ್. ಅರ್ಥ ಮಾಡ್ಕೋಬೇಕು ಮೊದಲು. ಕಾನ್ಸೆಪ್ಚುವಲೈಸೇಷನ್, ಅಂಡರ್ಸ್ಟ್ಯಾಂಡಿಂಗ್, ರಿಯಲೈಸೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ಫಸ್ಟ್, ಅದೇ ಪ್ರೈಮರಿ. ಬಟ್ ನೀವು ಮಾರ್ಕ್ಸ್ ಕನ್ವರ್ಟ್ ಮಾಡಬೇಕಾದ್ರೆ ಸಮ್ ಅಮೌಂಟ್ ಆಫ್ ಪ್ರೆಸೆಂಟೇಷನ್, ಸಮ್ ಅಮೌಂಟ್ ಆಫ್ ಬಯಾಟಿಂಗ್ ಪ್ರಾಕ್ಟೀಸ್ ಇಸ್ ರಿಕ್ವೈರ್ಡ್. ಅದಕ್ಕೆ ಇದಿಷ್ಟು ಅರ್ಥ ಆದ್ರೆ, ಈಗ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್, ಸಾಮಾನ್ಯವಾಗಿ ಈ ಕ್ವೆಶ್ಚನ್ ಬಹಳಷ್ಟು ಜನ ತಪ್ಪು ಬರೀತಾರೆ. ದೇ ನಾಟ್ ಬಿ ಏಬಲ್ ಟು ಆನ್ಸರ್ ಬಿಕಾಸ್ ಅದನ್ನು ಪ್ರೆಸೆಂಟ್ ಮಾಡೋದು ಕಷ್ಟಪಡ್ತಾರೆ.
ಬಿಕಾಸ್ ಆಫ್ ದ ಲಿಮಿಟೇಷನ್ ಆಫ್ ಲ್ಯಾಂಗ್ವೇಜ್, ರೈಟಾ? ಅದಕ್ಕೆ ಅದನ್ನು ಪ್ರಾಕ್ಟೀಸ್ ಆಲ್ಸೋ ಮಾಡಿ, ಪರವಾಗಿಲ್ಲ. ಸೊ ವಾಟ್ ಇಸ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್? ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂದ್ರೆ ಏನು? ದ ಸಿಗ್ನಲ್ಸ್ ಒರಿಜಿನೇಟೆಡ್ ಬೈ ಫುಲ್ಲಿ ಡೆವಲಪ್ಡ್ ಫೀಟಸ್ ಅಂಡ್ ಪ್ಲಾಸೆಂಟಾ. ದ ಸಿಗ್ನಲ್ಸ್ ಸೈನ್ಸ್ ಸಿಗ್ನಲ್ಸ್ ಒರಿಜಿನೇಟೆಡ್ ಬೈ ಫುಲ್ಲಿ ಫಾರ್ಮ್ಡ್ ಫೀಟಸ್ ಅಂಡ್ ಪ್ಲಾಸೆಂಟಾ. ಏನ್ ಮಾಡ್ತದೆ ಇದು? ವಿಚ್ ವಿಲ್ ಇಂಡ್ಯೂಸ್ ಮೈಲ್ಡ್ ಯೂಟರೈನ್ ಕಾಂಟ್ರಾಕ್ಷನ್. ಅರ್ಥ ಆಯ್ತಾ? ಈ ಸಿಗ್ನಲ್ಸ್ಗೆ ನಾವು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಸೊ ಆನ್ಸರ್ ಈಸ್ ದ ಸಿಗ್ನಲ್ಸ್ originated by fully developed fetus and placenta. The signals originated by fully formed placenta and fully formed fetus. ಅರ್ಥ ಆಯ್ತಾ? ಸಿಗ್ನಲ್ಸ್ originated by fully formed fetus and placenta. ಅರ್ಥ ಆಯ್ತಲ್ಲ? ಏನ್ ಮಾಡುತ್ತೆ ಇದು? ಈ ಸಿಗ್ನಲ್ಸ್ which will induce mild uterine contractions. ಅರ್ಥ ಆಯ್ತಾ? ಈ ಸಿಗ್ನಲ್ಸ್ ಗರ್ಭಚೀಲದ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯನ್ನು ಮಾಡುತ್ತೆ, ವಿಚ್ ಕಾಸಸ್ ಪಾರ್ಚುರೇಷನ್. ಈ ಸಿಗ್ನಲ್ಸ್ಗೆ ನಾವು ಏನಂತ ಕರಿತೀವಿ? ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್, ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಆರ್ ಪಾರ್ಚುರೇಷನ್ ರಿಫ್ಲೆಕ್ಸ್. ಈ ಫೀಟಸ್ನ ಹೊರಗಾಕದು ಪಾರ್ಚುರೇಷನ್, ಹೊರಗಾಕಕ್ಕೆ ಬೇಕಾದಂತ ತಯಾರಿ ಸಿಗ್ನಲ್ಸ್ಗೆ ನಾವು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಐ ಥಿಂಕ್ ಇವೆರಡನ್ನೂ ಕವರ್ ಮಾಡಬೇಕು. ಕ್ಲಿಯರ್ ಆಯ್ತಲ್ಲ? ಈ ಫೀಟಸ್ನ ಹೊರಗಾಕೋದಕ್ಕೆ ನಾವು ಪಾರ್ಚುರೇಷನ್ ಅಂತ ಕರಿತೀವಿ. ಮತ್ತೆ ಇದಕ್ಕೆ ಬೇಕಾದ ಸಿಗ್ನಲ್ಸ್ ಏನು ಪ್ರೊಡ್ಯೂಸ್ ಮಾಡ್ತದೆ, ಯಾರು ಹೇಳ್ತಾರೆ ಹೊರಗಾಕಂತೇಳಿ? ಅದೇ ಫೀಟಸ್ಸೇ ಹೇಳುತ್ತೆ. ಫೀಟಸ್ ಪ್ಲಾಸೆಂಟಾನೇ ಈ ಸಿಗ್ನಲ್ಸ್ನ ಕೊಡುತ್ತೆ. ಆ ಸಿಗ್ನಲ್ಸ್ಗೆ ನಾವು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಕರಿತೀವಿ. ರೈಟಾ? ಐ ಥಿಂಕ್ I have clarified enough. Now I will proceed to the next question. What are contraceptives? What are contraceptives? ಇದುವರೆಗೂ ನಾನು ಡಿಸ್ಕಸ್ ಮಾಡಿರೋ ಕ್ವಶನ್ಸ್ ಫ್ರಮ್ ಚಾಪ್ಟರ್ 9, ಪಾಠ 9ರ ಕ್ವಶನ್ಸ್. ಈಗ ನಾನೇ ಈಗ ಹೇಳ್ತಾ ಇದ್ದೀನಲ್ಲ, ಇಟ್ ಈಸ್ ಫ್ರಮ್ ಪಾಠ 9 ಅಲ್ಲ, ಸಾರಿ, ಪಾಠ 3. ಐ ಆಮ್ ಗೆಟಿಂಗ್ ಡೈವರ್ಟೆಡ್. ಜಸ್ಟ್ ಅ ಮಿನಿಟ್. ಸಿಕ್ಕಾಪಟ್ಟೆ ಡೈವರ್ಷನ್ಸ್ ಅಲ್ಲಿರೋದು. ಕ್ಲಿಯರ್? ಪಾಠ 3ರ ಕ್ವಶನ್ ನಾನು ಇದುವರೆಗೂ ಡಿಸ್ಕಸ್ ಮಾಡಿರೋದು. ಈಗ ಡಿಸ್ಕಸ್ ಮಾಡ್ತಾ ಇರೋದು ಪಾಠ 4ರ ಕ್ವಶನ್ಸ್. ಓಕೆ, ಐ ವಿಲ್ ಟೇಕ್ ಅಪ್ ಕ್ವಶನ್ ನಂಬರ್ 8. ವಾಟ್ ಆರ್ ಕಾಂಟ್ರಸೆಪ್ಟಿವ್ಸ್? ಈ ರೀಪ್ರೊಡಕ್ಟಿವ್ ಹೆಲ್ತ್ ಭಾಗದಿಂದ ಕಾಂಟ್ರಸೆಪ್ಟಿವ್ಸ್ ಅಂದ್ರೆ ಏನು? ಕಾಂಟ್ರಸೆಪ್ಟಿವ್ಸ್ ಆರ್ ನಥಿಂಗ್ ಬಟ್ ದ ಟೆಕ್ನಿಕ್ಸ್ ಆರ್ ಡಿವೈಸಸ್ ವಿಚ್ ಆರ್ ಯೂಸ್ಡ್ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ. ಗರ್ಭ ನಿರೋಧಕ ಉಪಾಯಗಳು ಅಥವಾ ತಂತ್ರಗಳು ಅಥವಾ ಗರ್ಭ ನಿರೋಧಕ ಪ್ರೆಗ್ನೆನ್ಸಿ ಆಗಲಾರ್ದಂಗ, ರೈಟ್? ಮದುವೆ ಆದ ದಂಪತಿಗಳಲ್ಲಿ ಅವರು ಮಕ್ಕಳಾಗಲಾರ್ದಂಗ ಏನೇನು ಕ್ರಮ ತಗೊಳ್ತಾರಲ್ಲ, ಮೆಥಡ್ಸು, ಮತ್ತೆ ಅದರಲ್ಲಿ ಬಳಸಲ್ಪಡ್ತಕ್ಕಂಥ ಮೀನ್ಸ್, ಡಿವೈಸಸ್, ಅವೆಲ್ಲವೂ ಕಾಂಟ್ರಸೆಪ್ಷನ್ ಅಂತ ಕರಿತೀವಿ. ಸೊ ವಾಟ್ ಆರ್ ಕಾಂಟ್ರಸೆಪ್ಟಿವ್ಸ್? ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್, ಸಾಕಷ್ಟು ಸಾರಿ ಕೇಳ್ಯಾರ. ವಾಟ್ ಆರ್ ಕಾಂಟ್ರಸೆಪ್ಟಿವ್ಸ್ ಅಂದ್ರೆ ಆಲ್ ದ ಟೆಕ್ನಿಕ್ಸ್ ಆರ್ ಡಿವೈಸಸ್ ವಿಚ್ ಆರ್ ಯೂಸ್ಡ್ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ ಆರ್ ಕಾಲ್ಡ್ ಆಸ್ ಕಾಂಟ್ರಸೆಪ್ಟಿವ್ಸ್. ಓಕೆ. Question number 9. What is medical termination of pregnancy? Medical termination of pregnancy, ನಾವು ಅದನ್ನು ಶಾರ್ಟ್ ಫಾರ್ಮ್ ಅಲ್ಲಿ MTP ಅಂತ ಕರಿತೀವಿ. It is a biological term for generally what we call as abortion. ಈಗ ಅಬಾರ್ಷನ್ ಅಂತ ಕರಿತೀವಲ್ಲ ನಾವು, ಅಂದ್ರೆ ಗರ್ಭಧಾರಣೆ ಆದ್ಮೇಲೆ ಇಲ್ಲಪ್ಪ ನಮಗೆ ಮಗು ಬೇಡ, ಫಾರ್ ವೇರಿಯಸ್ ರೀಸನ್ಸ್. ಈಗಾಗಲೇ ನಮ್ಮ ಮಗು ಇದೆ, ನಮಗೆ ಒಂದು ಮಗು ಇನ್ನೊಂದು ಮಗು ನಡುವೆ ವಿ ವಾಂಟ್ ಟು ಮೇಂಟೈನ್ ಸ್ಪೇಸ್, ಒಂದು 4 ವರ್ಷದ ಗ್ಯಾಪ್ ಬೇಕಪ್ಪ, ನಮಗೆ ಬೇಡ ಈ ಮಗು. ಇಂಥ ಸಂದರ್ಭದಲ್ಲಿ ಮತ್ತಿನ್ನೊಂದು ಯಾವ ಸಂದರ್ಭ? ನಿಮಗೆ ಮಗು ಬೇಕಂದ್ರೂ ಕೆಲವೊಂದ್ಸರಿ MTP ಮಾಡಬೇಕಾಗುತ್ತೆ. ಯಾವಾಗ? ಮಗುವಿನ ಬೆಳವಣಿಗೆ ಚೆನ್ನಾಗಾಗಿಲ್ಲ ಅಥವಾ ಆ ಪ್ರೆಗ್ನೆನ್ಸಿ ದೋಷಪೂರಿತವಾಗಿದ್ದು, ಇಫ್ ವಿ ಕಂಟಿನ್ಯೂ ದಟ್ ಪ್ರೆಗ್ನೆನ್ಸಿ ಇಟ್ ಈಸ್ ಫೀಟಲ್ ಅಂದರೆ ಹಾರ್ಮ್ಫುಲ್, ಜೀವಕ್ಕೆ ರಿಸ್ಕು. ಆ ಪ್ರೆಗ್ನೆನ್ಸಿ ದೋಷಪೂರಿತವಾಗಿದ್ದು ಮಗುವಿನ ಬೆಳವಣಿಗೆ ಆಗ್ತಕ್ಕಂಥ ಮಗು ಅಥವಾ ತಾಯಿ ಅಥವಾ ಇಬ್ಬರು ಜೀವಕ್ಕೂ
ರಿಸ್ಕ್ ಆಗುತ್ತೆ ಅಂದಾಗ ಆ ಪ್ರೆಗ್ನೆನ್ಸಿನ ನಾವು ಅಲ್ಲಿಗೆ ನಿಲ್ಲಿಸಬೇಕಾಗುತ್ತೆ. ಆ ಎಂಬ್ರಿಯೋನ ಫೋರ್ಸ್ಫುಲ್ ಆಗಿ ಹೊರಗಾಕಬೇಕಾಗುತ್ತೆ ಬೆಳವಣಿಗೆಗಿಂತ ಮುಂಚೆನೆ, ಫುಲ್ ಟೈಮ್ ಆಗೋದಕ್ಕಿಂತ ಮುಂಚೆನೆ. ಇದಕ್ಕೆ ನಾವು ಈ ರೀತಿ ಮಾಡೋದಕ್ಕೆ ನಾವು MTP ಅಥವಾ ಅಬಾರ್ಷನ್ ಅಂತ ಕರಿತೀವಿ. ಬಯಾಲಜಿಕಲ್ ಟರ್ಮ್ ಇಸ್ MTP, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಸೊ ಅದಕ್ಕೆ ಆನ್ಸರ್ ಏನು? ದ ವಾಲಂಟರಿ ಆರ್ ಇಂಟೆನ್ಷನಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಬಿಫೋರ್ ಫುಲ್ ಟರ್ಮ್ ಈಸ್ ಕಾಲ್ಡ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಮಕ್ಕಳ ಈಗ ಇದು ಈ ಕ್ವಶನ್ಗೆ ನಾನು ರಿಲೇಟ್ ಮಾಡಿ ಹೇಳ್ತಾ ಇದ್ದೀನಿ, ಮುಂದೆ ಬರುತ್ತೆ 2 ಅಥವಾ 3 ಮಾರ್ಕ್ಸ್ಗೆ. ಯಾವಾಗ ನಾವು MTP ಮಾಡಬೇಕಾಗುತ್ತೆ ಅದಕ್ಕೆ ಅದರದೇ ಆದಂಥ ಸ್ಟ್ರಿಕ್ಟ್ ರೂಲ್ಸ್ಗಳಿದ್ದಾವೆ, ಆಯ್ತಾ? ಅಯ್ಯೋ ನಮಗೆ ಹೆಣ್ಮಗು ಬಿಡ್ತೈತೇನೋ ಅಂತೇಳಿ MTP ಮಾಡಿಸ್ತೀನಿ, ನೋ, ದಟ್ ಈಸ್ ನಾಟ್ ಅಲೌಡ್, ದಟ್ ಈಸ್ ಇಲ್ಲೀಗಲ್, ದಟ್ ಈಸ್ ಇಲ್ಲೀಗಲ್. ಅರ್ಥ ಆಯ್ತಾ? MTP ಯಾವಾಗ ಮಾಡೋಕ್ಕಾಗುತ್ತೆ, ಯಾವಾಗ ಮಾಡ್ಬೋದು ಅಂದರೆ 2 ಕಾರಣ. ಕ್ಲಿಯರಾ? ಒಂದು ಏನು ಹೇಳಿದೆ ನಾನು, ಒಂದು ಕ್ಯಾಜುವಲ್ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಇಂದ ಏನಾದರೂ ಉಂಟಾಗ್ತಕ್ಕಂಥ ಪ್ರೆಗ್ನೆನ್ಸೀಸು ಬೇಕಾಗಿಲ್ಲಪ್ಪ. ಬೇಕಾಗಿಲ್ಲ ಅನ್ನೋ ಕಾರಣ ಏನು? ಇನ್ನು ಏನು ಆಕ್ಸಿಡೆಂಟಲ್ಲಿ ರೇಪ್ ಕೇಸ್ ಆಗಿ ಅದು ಇದು ಆಗಿ, ಅರ್ಥ ಆಯ್ತಾ? ಅಂಥ ಸಂದರ್ಭದಲ್ಲಿ ನಡೀತಕ್ಕಂಥ ಒಂದು ಏನು MTPs ಅಂಥ ಸಂದರ್ಭದಲ್ಲಿ ಮಾಡ್ಬೋದು. ಅಥವಾ ಇಬ್ಬರೂ ಸಹಿತ ಕನ್ವಿನ್ಸ್ ಮಾಡಬೇಕು ಫೈನಾನ್ಷಿಯಲಿ ಹೊರೆ ಆಗುತ್ತೆ ಅಂಥ ಸಂದರ್ಭದಲ್ಲಿ. ಎರಡನೇದೇನಂತ ಹೇಳಿದ್ರೆ ಆ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗುತ್ತೆ, ಇಬ್ಬರಲ್ಲಿ ಒಬ್ಬರ ಜೀವ ಅಥವಾ ಇಬ್ಬರು ಜೀವ, ತಾಯಿ ಮತ್ತೆ ಮಗು, ಆವಾಗ ನಾವು ಮಾಡ್ಬೋದು. ಅರ್ಥ ಆಯ್ತಾ? ಸೊ ಅದು ಮುಂದೆ ಕವರ್ ಆಗುತ್ತೆ, ಅದನ್ನ ಈಗಲೇ ಕವರ್ ಮಾಡಿಕೊಂಡೆ ನಾನು. ಮುಂದೆ ಬರುತ್ತೆ ಕ್ವಶನ್, 2 ಮಾರ್ಕ್ಸ್ ಕೇಳಿದ್ದಾರೆ. ಮೆನ್ಷನ್ 2 reasons for why MTPs are performed ಅಂತ. ಅರ್ಥ ಆಯ್ತಾ? ನೋಡೋಣ ಮುಂದೆ. Then question number 10, name a contraceptive device that inhibits ovulation and implantation. ಸರಿನಾ? ಇದು ಡೀಟೇಲ್ಡ್ ಡಿಸ್ಕಷನ್. ಈ ಕಾಂಟ್ರಸೆಪ್ಷನ್ ಅಲ್ಲಿ ನಮಗೆ ಹಲವಾರು ನಮೂನೆ ಇದಾವೆ. ಗರ್ಭನಿರೋಧಕ ಏನು ತಂತ್ರಗಳು ಅಥವಾ ಗರ್ಭನಿರೋಧಕ ಮೆಥಡ್ಗಳು ಏನದಾವಲ್ಲ, ಅದರಲ್ಲಿ ಸುಮಾರು ನಮೂನೆ. ಅದರಲ್ಲಿ ಒಂದು ನ್ಯಾಚುರಲ್ ಮೆಥಡ್ ಅಂತ ಕರಿತೀವಿ. ನ್ಯಾಚುರಲ್ ಮೆಥಡ್ ಅಂದರೆ ನಾಲೆಜ್ ಆಫ್ ಬಯಾಲಜಿ, ಅಷ್ಟೇ, ನಾಲೆಜ್ ಆಫ್ ಬಯಾಲಜಿ. ಕೆಲವೊಂದು ಸರಿ ಇಂಟರ್ ಕೋರ್ಸ್ ಮಾಡಬಾರ್ದು, ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು, ಈ ನಾಲೆಜನ್ನು ಬಳಸ್ಕೊಂಡು ಮಾಡೋಂಥದ್ದು, ಅದಕ್ಕೆ ನಾವು ನ್ಯಾಚುರಲ್ ಮೆಥಡ್ ಅಂತ. ಕೆಲವೊಂದು ಫಿಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಬಳಸೋದು, ಕಾಂಡೋಮ್ ಅಥವಾ ಡಯಾಫ್ರಾಮ್ಸ್ ಈ ಥರ ಬಳಸೋದಕ್ಕೆ ನಾವು ಫಿಸಿಕಲ್ ಮೆಥಡ್ಸ್ ಅಂತ ಕರಿತೀವಿ. ಕೆಮಿಕಲ್ಸ್, ಮಾತ್ರೆಗಳನ್ನು ತಗೊಳ್ಕೊಳ್ಳೋದು ಕೆಮಿಕಲ್ಸ್, ಅದಕ್ಕೆ ನಾವು ಕೆಮಿಕಲ್ ಮೆಥಡ್ಸ್ ಅಂತೀವಿ. ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಸರ್ಜಿಕಲ್ ಮೆಥಡ್ಸ್. ದೇರ್ ಆರ್ 4 types ಆಫ್ ಕಾಂಟ್ರಸೆಪ್ಟಿವ್ಸ್: ನ್ಯಾಚುರಲ್ ಮೆಥಡ್ಸ್ ಆಫ್ ಕಾಂಟ್ರಸೆಪ್ಷನ್, ಫಿಸಿಕಲ್ ಮೆಥಡ್ಸ್ ಆಫ್ ಕಾಂಟ್ರಸೆಪ್ಷನ್, ಕೆಮಿಕಲ್ ಮೆಥಡ್ಸ್ ಆಫ್ ಕಾಂಟ್ರಸೆಪ್ಷನ್ ಆ್ಯಂಡ್ ಸರ್ಜಿಕಲ್ ಮೆಥಡ್ಸ್ ಆಫ್ ಕಾಂಟ್ರಸೆಪ್ಷನ್. ಅರ್ಥ ಆಯ್ತಾ? ಅದರಲ್ಲಿ ಕೆಮಿಕಲ್ ಮೆಥಡ್ಸ್ ಬಗ್ಗೆ ಕೇಳಾರೆ. ಕೆಮಿಕಲ್ ಮೆಥಡ್ಸ್ ಯಾವುದು? ಪಿಲ್ಸ್ ಅಂದರೆ ಟ್ಯಾಬ್ಲೆಟ್ಸ್, ಅಥವಾ ಚರ್ಮದ ಕೆಳಗಡೆ ಅದನ್ನ ಇನ್ಸರ್ಟ್ ಮಾಡ್ತಾರೆ, ಒಂದು ಸಣ್ಣ ಸ್ಟ್ರಿಪ್ ಬರ್ತೈತೆ, ಅದರಲ್ಲಿ ಹಾರ್ಮೋನ್ ಇರ್ತೈತೆ. ಸೊ ಈ ಪಿಲ್ಸ್ ಟ್ಯಾಬ್ಲೆಟ್ಸ್ ಅಲ್ಲೇ ಆಗಿರ್ಬೋದು ಅಥವಾ ಈ ಇಂಪ್ಲಾಂಟ್ಸ್ ಅಲ್ಲೇ ಆಗಿರ್ಬೋದು, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅಂತಕ್ಕಂಥ ಹಾರ್ಮೋನ್ಗಳನ್ನು, ಮೋಸ್ಟ್ಲಿ ಪ್ರೊಜೆಸ್ಟ್ರಾನ್, ಸಮ್ಟೈಮ್ಸ್ ಮಿಕ್ಸ್ಚರ್ ಆಫ್ ಪ್ರೊಜೆಸ್ಟ್ರಾನ್ ಅಂಡ್ ಈಸ್ಟ್ರೋಜನ್, ಮೇನ್ಲಿ ಪ್ರೊಜೆಸ್ಟ್ರಾನ್, ಸಮ್ಟೈಮ್ಸ್ ಪ್ರೊಜೆಸ್ಟ್ರಾನ್ ಅಂಡ್ ಈಸ್ಟ್ರೋಜನ್, ಈ ಹಾರ್ಮೋನ್ಗಳ ಮಿಕ್ಸ್ಚರ್ಗಳನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಟ್ಯಾಬ್ಲೆಟ್ ಅಲ್ಲಿ ಇರ್ತೈತೆ ಅಥವಾ ಇಂಪ್ಲಾಂಟ್ಸ್ ಅಲ್ಲಿ ಇರ್ತೈತೆ, ದಟ್ ವಿಲ್ ಬಿ ರಿಲೀಸಿಂಗ್ ದೀಸ್ ಇನ್ ಟು ದಿ ಬ್ಲಡ್. ಇದೇನು ಮಾಡುತ್ತೆ ಈ ಮೆಡಿಸಿನ್ಸು, ಈ ಕೆಮಿಕಲ್ಸ್ ಅಂತ ಹೇಳಿದ್ರೆ ಇಟ್ ವಿಲ್ ಇನ್ಹಿಬಿಟ್ ಓವುಲೇಷನ್ ಅಂಡ್ ಇಂಪ್ಲಾಂಟೇಷನ್. ಓವುಲೇಷನ್ ಎಗ್ ರಿಲೀಸ್ ಆಗಲಾರ್ದಂಗೆ, ಇಂಪ್ಲಾಂಟೇಷನ್ ಎಗ್ ರಿಲೀಸ್ ಆಗಿ ಫರ್ಟಿಲೈಸೇಷನ್ ಆದ್ರೂ ಎಂಬ್ರಿಯೋ ಫಿಕ್ಸ್ ಆಗಲಾರ್ದಂಗೆ, ಗರ್ಭಧಾರಣೆ ಆಗಲಾರ್ದಂಗೆ ನೋಡ್ಕೊಳ್ತವೆ. ಅರ್ಥ ಆಯ್ತಾ? ಯಾವ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್. ಸೊ ಅದೇ ಆನ್ಸರ್. ಇಲ್ಲೇನು ಕೇಳ್ಯಾರ? ಇಂಪ್ಲಾಂಟೇಷನ್ ಆಗಲಾರ್ದಂಗ, ಓವುಲೇಷನ್ ಆಗಲಾರ್ದಂಗ ತಡಿತಕ್ಕಂಥ ಕಾಂಟ್ರಸೆಪ್ಟಿವ್ ಡಿವೈಸಸ್ ಯಾವುವು ಅಂತ ಕೇಳ್ಯಾರ. ಸೊ ದೇರ್ಫೋರ್ ಆನ್ಸರ್ ಇಸ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಆರ್ ಪ್ರೊಜೆಸ್ಟ್ರಾನ್ ಆರ್ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟ್ರಾನ್ ರಿಲೀಸಿಂಗ್ ಇಂಪ್ಲಾಂಟ್ಸ್. ಈಗಾಗಲೇ ಹೇಳಿದ್ದೀನಿ. ಐ ಥಿಂಕ್ ಐ ಹ್ಯಾವ್ ಕ್ಲಾರಿಫೈಡ್. ಓಕೆ, ಸೊ ಇದಿಷ್ಟು 1 ಮಾರ್ಕ್ ಕ್ವಶನ್ಸು.
Then let us proceed to 2 more questions. Question number 11. Define spermiogenesis. Mention the role of FSH in spermiogenesis. Please recall from my discussion at the beginning. ನಾನು ಏನು ಹೇಳಿದ್ದೆ, ತುಂಬ 3 ಟರ್ಮ್ಸ್ ಬಹಳ ಕನ್ಫ್ಯೂಸಿಂಗ್. ಸ್ಪರ್ಮೆಟೋಜೆನೆಸಿಸ್, ಸ್ಪರ್ಮಿಯೋಜೆನೆಸಿಸ್, ಸ್ಪರ್ಮಿಯೇಷನ್. ಸ್ಪರ್ಮೆಟೋಜೆನೆಸಿಸ್, ಸ್ಪರ್ಮಿಯೋಜೆನೆಸಿಸ್, ಸ್ಪರ್ಮಿಯೇಷನ್. ಹೌದಾ? ನಾನು 2 ಹೇಳಿದ್ದೆ. ಸ್ಪರ್ಮೆಟೋಜೆನೆಸಿಸ್ ಹೇಳಿದ್ದೆ, ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಸ್ಪರ್ಮ್ಸ್. ಈ ಡಯಾಗ್ರಾಮ್ ಆಯ್ತಾ? ಇಲ್ಲಿ ಬರ್ತೀವಿ, 1 ನಿಮಿಷ. ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಸ್ಪರ್ಮ್. ಸ್ಪರ್ಮ್ ಫಾರ್ಮ್ ಆಗೋದು ಸ್ಪರ್ಮೆಟೋಜೆನೆಸಿಸ್. ಹೌದಾ? ಸ್ಪರ್ಮ್ ಫಾರ್ಮ್ ಆಗೋದು ಸ್ಪರ್ಮೆಟೋಜೆನೆಸಿಸ್. ಸ್ಪರ್ಮ್ ಈ ಕ್ಯಾವಿಟಿನಲ್ಲಿ ರಿಲೀಸ್ ಆಗಿ ಇದರಿಂದ ಹೊರಗೆ ಹೋಗೋದು ಸ್ಪರ್ಮಿಯೇಷನ್. ಈಗ ನಾನು ಡಿಸ್ಕಸ್ ಮಾಡ್ತಾ ಇರೋ ಕ್ವಶನ್ ಸ್ಪರ್ಮಿಯೋಜೆನೆಸಿಸ್. ಸ್ಪರ್ಮಿಯೋಜೆನೆಸಿಸ್, ಸ್ಪರ್ಮೆಟೋಜೆನೆಸಿಸ್ ಅಲ್ಲ, ಸ್ಪರ್ಮಿಯೋಜೆನೆಸಿಸ್. ನೀವು ಕೆಲವೊಂದ್ಸರಿ ಮಕ್ಕಳು ಬಹಳ ಕೇರ್ಫುಲ್ ಆಗಿ 15 ನಿಮಿಷ ನಿಮಗೆ ಬರೀ ಕ್ವಶನ್ ಪೇಪರ್ ಓದೋದಕ್ಕೆ ಟೈಮ್ ಕೊಡ್ತಾರೆ. ಅರ್ಥ ಆಯ್ತಾ? ಕೇರ್ಫುಲ್ ಆಗಿ ಓದಬೇಕು. ನನಗೆ ಇಟ್ ಹ್ಯಾಪನ್. ಸೊ ಎಷ್ಟೋ ಮಕ್ಕಳು ಆನ್ಸರ್ ಗೊತ್ತಿರ್ತೈತೆ, ಔಷಧದಲ್ಲಿ ಸ್ಪರ್ಮು ಜೆನೆಸಿಸ್ ನೋಡೋಣ ಏನಂತ ನೋಡಲ್ಲ. ಸ್ಪರ್ಮೆಟೋಜೆನೆಸಿಸ್ ಅಂತ ಕೇಳಿದ್ರೆ ಸ್ಪರ್ಮಿಯೋಜೆನೆಸಿಸ್ ಬರ್ತಾರೆ, ಸ್ಪರ್ಮಿಯೋಜೆನೆಸಿಸ್ ಅಂದರೆ ಸ್ಪರ್ಮೆಟೋಜೆನೆಸಿಸ್ ಅಂತ ಬರ್ತಾರೆ. ಸೊ ಹಾಗಾಗಿ ಇಂಥ ಕ್ವಶನ್ಸ್ ಬಗ್ಗೆ ತುಂಬ ಕೇರ್ಫುಲ್ ಆಗಿರಬೇಕು. ಸ್ಪರ್ಮಿಯೋಜೆನೆಸಿಸ್ ಅಂದ್ರೆ ಏನು? ನಾನು ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಸ್ಪರ್ಮ್ ಹೇಳಿದೆ, ಸ್ಪರ್ಮೆಟೋಜೆನೆಸಿಸ್. ಹೌದಾ? ಈ ಸೆಲ್ಸ್, ಇದಕ್ಕೆ ನಾವು ಜರ್ಮ್ ಸೆಲ್ಸ್ ಅಂತ ಕರಿತೀವಿ. ಜರ್ಮ್ ಸೆಲ್ಸ್ ಸ್ಪರ್ಮ್ ಆಗ್ತದೆ, ಅದಕ್ಕೆ ನಾವು ಸ್ಪರ್ಮೆಟೋಜೆನೆಸಿಸ್ ಅಂತೀವಿ. ಈ ಸ್ಪರ್ಮೆಟೋಜೆನೆಸಿಸ್ ಈ ಚಿತ್ರದಲ್ಲಿ ತೋರಿಸಿದಷ್ಟು ಸಿಂಪಲ್ ಅಲ್ಲ. ಇಟ್ ಹ್ಯಾಸ್ 3 ವೆರಿ ಬಿಗ್ ಸ್ಟೆಪ್ಸ್. 5 ಮಾರ್ಕ್ಸ್ ಬರುತ್ತೆ ಮುಂದೆ. ಮತ್ತೆ 5 ಮಾರ್ಕ್ಸ್ ಸ್ಪರ್ಮೆಟೋಜೆನೆಸಿಸ್ ಚಿತ್ರ ಇದೆ, ತೆಗಿ. ಮುಂದೆ ಐತೆ ನೋಡು. ಐ ಥಿಂಕ್ ಎಸ್, ಇಲ್ಲಿದೆ ನೋಡಿ, ರೈಟಾ? ಈ ಚಿತ್ರ ಏನಂತ ಹೇಳಿದ್ರೆ 5 ಮಾರ್ಕ್ಸ್ಗೆ ನಾನು ಅಲ್ಲೇ ಹೇಳಿದ್ದಲ್ಲ, ಸ್ಪರ್ಮ್ ಸೆಲ್ಸ್ ಸ್ಪರ್ಮ್ ಸೆಲ್ ಆಗ್ತವೆ. ಇದು ಸ್ಪರ್ಮ್ ಅಲ್ಲ, ಏನಿದು ಜರ್ಮ್ ಸೆಲ್ಸ್. ಜರ್ಮ್ ಸೆಲ್ಸ್ ಆಯ್ತಾ? ಸೆಮಿನಿಫೆರಸ್ ಟ್ಯೂಬ್ಯೂಲ್ ಆಫ್ ದ ಟೆಸ್ಟಿಸ್ ಅಲ್ಲಿರೋ ಜರ್ಮ್ ಸೆಲ್ಸ್ ಸ್ಪರ್ಮ್ ಹೆಂಗ್ ಆಗ್ತವೆ ಅನ್ನೋ ಚಿತ್ರ. ಅದರಲ್ಲಿ 3 ಸ್ಟೇಜಸ್ ಬರ್ತೈತೆ. ಫಸ್ಟ್ಗೆ ಸೆಲ್ ಮಲ್ಟಿಪ್ಲಿಕೇಶನ್ ಅಂತೀವಿ, ಸೆಕೆಂಡ್ ಸೆಲ್ ಗ್ರೋತ್ ಫೇಸ್ ಅಂತೀವಿ, ಲಾಸ್ಟ್ಗೆ ಸೆಲ್ ಮ್ಯಾಚುರೇಷನ್ ಅಂತ ಕರಿತೀವಿ. ಆ ಲಾಸ್ಟ್ ಸ್ಟೆಪ್ ಅಲ್ಲಿ ಸ್ಪರ್ಮ್ಯಾಟಿಡ್ಸ್ ಅಂತ ಬಂದಿರ್ತವೆ. ಅವು ಎಪ್ಲಾಯ್ಡ್ ಸೆಲ್ಸೇ, ಅವು ಸ್ಪರ್ಮ್ ಆಗಿ ಕನ್ವರ್ಟ್ ಆಗ್ತವೆ. ಇದು ರೌಂಡ್ ಸೆಲ್, ಸ್ಪರ್ಮ್ ಇಸ್ ಲಾಂಗ್ ಸೆಲ್. ಈ ರೌಂಡ್ ಸೆಲ್ ಸ್ಪರ್ಮ್ಯಾಟಿಡ್ ಏನೈತಲ್ಲ, ಅದು ಲಾಂಗ್ ಸೆಲ್ ಸ್ಪರ್ಮ್ ಆಗಿ ಕನ್ವರ್ಟ್ ಆಗೋ ಲಾಸ್ಟ್ ಸ್ಟೆಪ್ಗೆ ನಾವು ಸ್ಪರ್ಮಿಯೋಜೆನೆಸಿಸ್ ಅಂತೀವಿ. ಇಲ್ಲಿಂದ ಇಲ್ಲಿಗೆ ಸ್ಪರ್ಮೆಟೋಜೆನೆಸಿಸ್. ಆ ಸ್ಪರ್ಮೆಟೋಜೆನೆಸಿಸ್ ನ ಲಾಸ್ಟ್ ಸ್ಟೆಪ್ ಸ್ಪರ್ಮಿಯೋಜೆನೆಸಿಸ್. ಇಷ್ಟೇ ವ್ಯತ್ಯಾಸ. ಸೊ ವಾಟ್ ಇಸ್ ಸ್ಪರ್ಮಿಯೋಜೆನೆಸಿಸ್ ದೆನ್? ಇಟ್ ಇಸ್ ದ ಲಾಸ್ಟ್ ಸ್ಟೆಪ್ ಆಫ್ ಸ್ಪರ್ಮೆಟೋಜೆನೆಸಿಸ್, ಡ್ಯೂರಿಂಗ್ ವಿಚ್ ಸ್ಪರ್ಮ್ಯಾಟಿಡ್ಸ್ ಆರ್ ಕನ್ವರ್ಟೆಡ್ ಇಂಟು ಸ್ಪರ್ಮ್ಸ್. ಅರ್ಥ ಆಯ್ತಾ? ಕೊನೆಯ ಹಂತ ಸ್ಪರ್ಮೆಟೋಜೆನೆಸಿಸ್ ನ ಕೊನೆಯ ಹಂತ, ಕೊನೆಯ ಕ್ರಿಯೆ ಏನಾಗುತ್ತೆ? ಸ್ಪರ್ಮ್ಯಾಟಿಡ್ ಇದ್ದು ಸ್ಪರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ದ ಕನ್ವರ್ಷನ್ ಆಫ್ ಸ್ಪರ್ಮ್ಯಾಟಿಡ್ ಇಂಟು ಸ್ಪರ್ಮ್ ಡ್ಯೂರಿಂಗ್ ಸ್ಪರ್ಮೆಟೋಜೆನೆಸಿಸ್ ಈಸ್ ಕಾಲ್ಡ್ ಸ್ಪರ್ಮಿಯೋಜೆನೆಸಿಸ್. ಸರಿನಾ? ಇದಕ್ಕೆ ಒಂದಿಷ್ಟು FSH ಅಂತ ಒಂದು ಹಾರ್ಮೋನ್ ಇದೆ, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ. ಅದು ಪಿಟ್ಯುಟರಿ ಗ್ಲ್ಯಾಂಡ್ ಇಂದ ಸೆಕ್ರೇಟ್ ಆಗುತ್ತೆ. ಆ ಹಾರ್ಮೋನ್ ಬಂದು ಅರ್ಥ ಆಯ್ತಾ? ಸರ್ಟೋಲಿ ಸೆಲ್ಸ್ ಮೇಲೆ ಇದು ಹಲೋ TS ಆಫ್ ಟೆಸ್ಟಿಸ್ ಇಲ್ಲಿ ನೋಡಿ, ಈ FSH ಅಂತಕ್ಕಂಥ ಹಾರ್ಮೋನ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಪಿಟ್ಯುಟರಿ ಗ್ಲ್ಯಾಂಡ್. ಆ ಹಾರ್ಮೋನ್ ಈ ಸೆಲ್ಗಳ ಮೇಲೆ ಆಕ್ಟ್ ಮಾಡುತ್ತೆ. ಟೆಸ್ಟಿಸ್ ಒಳಗಡೆ ಇರೋ ಈ ಸರ್ಟೋಲಿ ಸೆಲ್ಸ್ ಮೇಲೆ ಆಕ್ಟ್ ಮಾಡುತ್ತೆ. ಆಕ್ಟ್ ಮಾಡಿದಾಗ ಈ ಸರ್ಟೋಲಿ ಸೆಲ್ಸ್ ಕೆಲವು ಫ್ಯಾಕ್ಟರ್ಸ್ ನ ರಿಲೀಸ್ ಮಾಡುತ್ತೆ. ಆ ಫ್ಯಾಕ್ಟರ್ಸ್ ಏನ್ ಮಾಡುತ್ತೆ? ಸ್ಪರ್ಮಿಯೋಜೆನೆಸಿಸ್ ಆಗಂಗೆ ಮಾಡುತ್ತೆ. ಅರ್ಥ ಆಯ್ತಾ? The Sertoli cells releases certain factors, certain proteins, certain factors under the influence of FSH hormone, which will cause spermiogenesis. Clear? ಈಗ ಆ ಕ್ವಶನ್ ಬರೋಣ. Yes. Come back to the question. ನೋಡಿ, ಕ್ವಶನ್ ನಂಬರ್ I think 11. Define spermiogenesis. Mention the role of FSH in spermiogenesis. ಹೌದಾ? ನಾನು ಡಿಫೈನ್ ಸ್ಪರ್ಮಿಯೋಜೆನೆಸಿಸ್ ಹೇಳಿದೆ. ಏನು? ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಸ್ಪರ್ಮೆಟೋಜೋವಾ ಫ್ರಮ್ ಸ್ಪರ್ಮ್ಯಾಟಿಡ್. ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಸ್ಪರ್ಮೆಟೋಜೋವಾ ಫ್ರಮ್ ಸ್ಪರ್ಮೆಟೋಜೋವಾ
acrosome are the sperms, plural. The process of formation of sperms from spermatids, इसके बाद सर by structural differentiation is called spermiogenesis. ಆಮೇಲೆ ಎರಡು ನೋಡ್ರಿ, ಇದು ಎರಡು ಮಾರ್ಕ್ಸ್ಗೆ ಎರಡು ಕಾನ್ಸೆಪ್ಟ್ ಕೇಳಾರ. ಸ್ಪರ್ಮಿಯೋಜೆನೆಸಿಸ್ ಅಂದ್ರೆ ಏನು, ಸ್ಪರ್ಮಿಯೋಜೆನೆಸಿಸ್ ಆಗೋದಕ್ಕೆ FSH ಹೆಂಗೆ ಹೆಲ್ಪ್ ಮಾಡ್ತಾ ಇತ್ತು ಅಂತ ಕೇಳಾರ. The role of FSH in spermiogenesis. Answer is the FSH will act on Sertoli cells to stimulate the secretion of or releasing of certain factors which causes spermiogenesis. That is how FSH helps. ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಅದೇ, ಸರಿನಾ? ಸೊ ಕ್ವಶನ್ ನಂಬರ್ 11. ಕ್ವಶನ್ ನಂಬರ್ 12 ಮುಂದೆ ಹೋಗೋಣಲ್ಲ. ಐ ಥಿಂಕ್ ಏನಾದರೂ ಫೀಡ್ಬ್ಯಾಕ್ಸ್ ಇದ್ರೆ ಪ್ಲೀಸ್ ಯಾರು ನನಗೆ ಹೆಲ್ಪ್ ಮೀ. Question number 12. Acrosome and middle piece of the sperms are very essential parts of the sperms. Without which fertilization does not occur. Justify the statement. ಅಂದ್ರೆ ಈ acrosome ಮತ್ತೆ middle piece ಅದವಲ್ಲ, these are the two parts of sperm. Acrosome and middle piece ಅದವಲ್ಲ, two parts of the sperm. ಅವು ಫರ್ಟಿಲೈಸೇಷನ್ಗೆ ಹೆಂಗೆ ಹೆಲ್ಪ್ ಮಾಡ್ತವೆ ಅಂತ ಕೇಳ್ಯಾರ. ಅರ್ಥ ಆಯ್ತಾ? ಈ ಆಕ್ರೋಸೋಮ್ ಅನ್ನೋದು ಇಲ್ಲಿ ಈ ಕಡೆ ಸ್ವಲ್ಪ, ಈ ಆಕ್ರೋಸೋಮ್ ಅನ್ನೋದು ಈ ಸ್ಪರ್ಮ್ನ ಹೆಡ್ ಮೇಲೆ ಇರುತ್ತೆ. ಮಿಡಲ್ ಪೀಸ್ ಅನ್ನೋದು ಮಧ್ಯಭಾಗ, ಇದು ಟೇಲ್, ರೈಟಾ? ಓಕೆ. ಈ ಆಕ್ರೋಸೋಮ್ ಅನ್ನೋದು ಸ್ಪರ್ಮ್ನ ಮೇಲ್ಗಡೆ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ದಿಸ್ ಇಸ್ ನಾಟ್ ಆಕ್ರೋಸೋಮ್, ರೈಟ್? ಇದು ಓಕೆ. ಇಲ್ಲಿ ನ್ಯೂಕ್ಲಿಯಸ್, ಇಲ್ಲಿ ಮಿಡಲ್ ಪೀಸ್ ಅಂದ್ರೆ ಇದು ಮಧ್ಯಭಾಗ. ಈ ಮಿಡಲ್ ಪೀಸ್ ಅಲ್ಲಿ ಸಿಕ್ಕಾಪಟ್ಟೆ ಮೈಟೋಕಾಂಡ್ರಿಯಾ ಇರ್ತವೆ. ಆಕ್ಸೋಮ್ ಅಂತ ಮೈಟೋಕಾಂಡ್ರಿಯಾ ಬಹಳ ಇರ್ತವೆ, ರೈಟಾ? ಪಾಯಿಂಟ್ ನಂಬರ್ 1. Millions of sperms will be loaded here. Where? In the vagina during sexual intercourse. ಈಗ ಇಲ್ಲಿಂದ ಸ್ಪರ್ಮ್ಸ್ ಇಲ್ಲಿವರೆಗೂ ಬರಬೇಕು. ಎಗ್ ಬರಲ್ಲ, ಎಗ್ ಇದ್ದಲ್ಲೇ ಸ್ಪರ್ಮ್ ಹೋಗ್ಬೇಕು. ಎಗ್ ಈಸ್ ನಾನ್ ಮೊಟೈಲ್, ಇಟ್ ಕೆನಾಟ್ ಮೂವ್. ಸ್ಪರ್ಮ್ ಕ್ಯಾನ್ ಮೂವ್. ಅರ್ಥ ಆಯ್ತಾ? ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂದ್ರೆ, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಮೂವ್ ಆಗಕ್ಕೆ ಎನರ್ಜಿ ಬೇಕಲ್ಲ ರೀ. ಆ ಎನರ್ಜಿನ ಈ ಮೈಟೋಕಾಂಡ್ರಿಯಾ ಕೊಡ್ತವೆ. ಮಿಡಲ್ ಪೀಸ್ ಅರ್ಥ ಆಯ್ತಾ? ಸ್ಪರ್ಮ್ಸ್ ಮೂವ್ ಆಗೋದಕ್ಕೆ, ಸ್ಪರ್ಮ್ಸ್ ವೆಜೈನಾದಿಂದ ಎಗ್ವರೆಗೂ ಮೂವ್ ಆಗಿ ರೀಚ್ ಆಗೋದಕ್ಕೆ ಬೇಕಾದ ಎನರ್ಜಿನ ಮಿಡಲ್ ಪೀಸ್ ಕೊಡ್ತವೆ. ಅದು ಮಿಡಲ್ ಪೀಸ್. ಅರ್ಥ ಆಯ್ತಾ? ದೆನ್ ಇಲ್ಲಿ ಬಂದು ಮುಟ್ಟಿದ ಮೇಲೆ ಇಲ್ಲಿಂದ ಏನಾಗುತ್ತೆ ಅನ್ನೋದನ್ನ ಸ್ವಲ್ಪ ನಾನು ಎನ್ಲಾರ್ಜ್ ಮಾಡಿ ತೋರಿಸಕತ್ತೀನಿ. ಈ ಎಗ್ ಈಸ್ ಕವರ್ಡ್ ಬೈ ಮೆನಿ ಎನ್ವಲಪ್ಸ್. ಅದು ಸುತ್ತ ಕೋಟೆ ಇದೆ. ಜೋನಾ ಪೆಲುಸಿಡಾ ಅಂತೀವಿ, ಕರೋನಾ ರೇಡಿಯೇಟಾ ಅಂತೀವಿ, ನೀವೆಲ್ಲ ಓದಿರ್ತೀವಿ. ಅದ್ರ ಒಳಗಡೆ ಇದೆ. ಇಲ್ಲೆಲ್ಲ ಸ್ಪರ್ಮ್ಸ್ ಬಂದಿದ್ದಾವೆ. ಸ್ಪರ್ಮ್ಸು ಇವೆಲ್ಲ ಬಹಳ ನೂರಾರು ಬಂದಿದ್ದಾವೆ, ಇಲ್ಲಿಂದ ಇಲ್ಲಿ ರೀಚ್ ಆಗಿದ್ದಾವೆ. ಈ ಎಗ್ಸ್ ಅಲ್ಲಿ ಈ ಸ್ಪರ್ಮ್ಸು ಇದ್ರ ಒಳಗಡೆ ತೂರ್ಕೊಂಡು ಹೋಗ್ಬೇಕು. ಎಗ್ವರೆಗೂ ರೀಚ್ ಆಗ್ಬೇಕು. ಇದು ಎಗ್ಗು. ಇದಿಷ್ಟು ಭಾಗ, ಅದ್ರ ಸುತ್ತ ಇರೋ ಲೇಯರ್ಸ್ ಅನ್ನ ಅದು ತೂರ್ಕೊಂಡು ಹೋಗ್ಬೇಕು, ಪೆನಿಟ್ರೇಟ್ ಆಗಬೇಕು. ಅಂದ್ರೆ ಆಕ್ರೋಸೋಮ್ ಏನ್ ಮಾಡುತ್ತೆ? ಈ ಆಕ್ರೋಸೋಮ್ ಇದೆಲ್ಲ ಕ್ಯಾಪ್ ಲೈಕ್ ಸ್ಟ್ರಕ್ಚರ್. ಇಲ್ಲಿರ್ತಕ್ಕಂಥ ಆಕ್ರೋಸೋಮ್ ಕೆಲವು ಎಂಜೈಮ್ಸ್ ಗಳನ್ನ ರಿಲೀಸ್ ಮಾಡುತ್ತೆ. ಹೈಡ್ರೋಲೈಟಿಕ್ ಎಂಜೈಮ್ಸ್ ಅಂತ ಕರಿತೀವಿ ನಾವು. ಆ ಎಂಜೈಮ್ಸ್ ಏನ್ ಮಾಡ್ತವೆ ಅಂತ ಹೇಳಿದ್ರೆ, these enzymes will dissolve these egg membranes. ಇವೆ ಲೂಸ್ ಮಾಡ್ತವೆ, ಐದರ್ ಲೂಸ್ ಮಾಡ್ತವೆ ಆರ್ ಡಿಸಾಲ್ವ್ ಮಾಡ್ತವೆ. ಆವಾಗ ಸ್ಪರ್ಮ್ಸ್ ಕ್ಯಾನ್ ಈಸಿಲಿ ಪೆನಿಟ್ರೇಟ್ ಅಂಡ್ ರೀಚ್ ಅಪ್ ಟು ಎಗ್. ಅರ್ಥ ಆಯ್ತಾ? ಆಕ್ರೋಸೋಮ್ ಕೆಲವೊಬ್ಬ ಪುರುಷರ ಹತ್ರ ಆಕ್ರೋಸೋಮೇ ಇರಲ್ಲ ಸ್ಪರ್ಮ್ ಅಲ್ಲಿ. ಹಾಗಾಗಿ ಅವರು ಬಂಜೆತನಕ್ಕೆ ಕಾರಣ ಆಗುತ್ತೆ. ಅದು ಬಂಜೆತನಕ್ಕೆ ಕಾರಣ ಆಗುತ್ತೆ. ಆಕ್ರೋಸೋಮೇ ಇದ್ದಿದ್ದಿಲ್ಲ ಅಂತ ಹೇಳಿದ್ರೆ ಸ್ಪರ್ಮ್ಸ್ ಕ್ಯಾನ್ ಪೆನಿಟ್ರೇಟ್ ಥ್ರೂ ದ ಎಗ್ ಎನ್ವೆಲಪ್ಸ್ ಟು ರೀಚ್ ಅಪ್ ಟು ಎಗ್. ಅರ್ಥ ಆಯ್ತಾ? ಕೆಲವು ಪುರುಷರ ಹತ್ರ ಟೇಲ್ಸೇ ಇರಲ್ಲ, ಅದನ್ನು ಬಂಜೆತನಕ್ಕೆ ಕಾರಣ ಆಗುತ್ತೆ. ಮಕ್ಕಳಾಗಿಲ್ಲ ಅಂದ್ರೆ ನಾವು ಆಲ್ವೇಸ್ ಬ್ಲೇಮ್ ವುಮೆನ್, ಬಟ್ ದೇರ್ ಆರ್ ಮೆನಿ ರೀಸನ್ಸ್ ಇನ್ ಮೆನ್. ಪುರುಷರಲ್ಲೂ ನ್ಯೂನ್ಯತೆಗಳಿದ್ದಾಗ ಮಕ್ಕಳಾಗಲ್ಲ. 50% ಕೇಸಸ್ ಅಲ್ಲಿ ಮೆನ್ ಆರ್ ರೆಸ್ಪಾನ್ಸಿಬಲ್, ನಾಟ್ ಜಸ್ಟ್ ವುಮೆನ್. ಇರಲಿ, ಇಟ್ಸ್ ವಿ ವಿಲ್ ಬಿ ಡಿವಿಯೇಟಿಂಗ್. ಐ ವಿಲ್ ಕಮ್ ಬ್ಯಾಕ್ ಟು ದ ಕಾನ್ಸೆಪ್ಟ್. ಸೊ ಈ ಕ್ವಶನ್ ಅಲ್ಲಿ ವಾಟ್ ಇಸ್ ದ ರೋಲ್ ಆಫ್ ಆಕ್ರೋಸೋಮ್, ವಾಟ್ ಇಸ್ ದ ರೋಲ್ ಆಫ್ ಮಿಡಲ್ ಪೀಸ್ ಅಂತ ಕೇಳಿದ್ರೆ, ಮಿಡಲ್ ಪೀಸ್ ಹೆಲ್ಪ್ಸ್ ಇನ್ ಮೊಟಿಲಿಟಿ ಆಫ್ ದ ಸ್ಪರ್ಮ್, ಮೂವ್ಮೆಂಟ್ ಆಫ್ ಸ್ಪರ್ಮ್. ಆಕ್ರೋಸೋಮ್ ಹೆಲ್ಪ್ಸ್ ಇನ್
penetration of sperms through egg envelopes to reach up to egg. ಇಷ್ಟು ಆನ್ಸರ್ ಕ್ಲಿಯರ್ ಅಲ್ಲ? So acrosome and middle piece of the sperm are very essential parts of the sperm without which fertilization does not occur. Justify the statement. ನಾನು ಏನು ಆನ್ಸರ್ ಬರ್ತಿದ್ದೀನಿ ನೋಡಿ. Role of acrosome. Acrosome contains lytic enzymes which help in dissolving egg envelopes and thus lead to penetration of sperms into egg during fertilization. Andre acrosome of the sperm contains enzymes which will dissolve egg envelopes for the penetration of sperm through egg envelopes to reach up to egg. Adu kelsa right ah. Amele role of middle piece. Middle piece of the sperm has numerous mitochondria which produce the energy for the movement of the tail that facilitates sperm motility essential for fertilization. ಅರ್ಥ ಆಯ್ತಾ? ಫರ್ಟಿಲೈಸೇಷನ್ ಆಗಬೇಕಾದ್ರೆ ಸ್ಪರ್ಮ್ಸ್ ಮೂವ್ ಆಗಬೇಕು, ಎಗ್ವರೆಗೂ ರೀಚ್ ಆಗುತ್ತೆ. ಆ ಮೂವ್ ಆಗಬೇಕಾದ ಎನರ್ಜಿನ ಮಿಡಲ್ ಪೀಸ್ ಕೊಡುತ್ತೆ. ಯಾಕಂದ್ರೆ ಮಿಡಲ್ ಪೀಸಲ್ಲಿ ಎನರ್ಜಿ ರಿಲೀಸಿಂಗ್ ಮೈಟೋಕಾಂಡ್ರಿಯಾ ಇರುತ್ತೆ. ಆನ್ಸರ್ ಇಸ್ ದಿಸ್ ಸಿಂಪಲ್. ಓಕೆ ಸ್ಟೂಡೆಂಟ್ಸ್, ಅಗೇನ್ ಅಂಡ್ ಅಗೇನ್ ಐ ಆಮ್ ಅಪೀಲಿಂಗ್ ಯು. ಏನಂತ ಹೇಳಿದ್ರೆ, ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ಲ್ಯಾಂಗ್ವೇಜ್ ಪ್ರಾಕ್ಟೀಸ್ ಮಾಡಿ ನೋಟ್ಸಿಂದ. ಐ ವಿಲ್ ಬಿ ಶೇರಿಂಗ್ ನೋಟ್ಸ್, ರೈಟ್? ಓಕೆ, ಕರೆಕ್ಟ್ ಆಯ್ತಾ? ಅಯ್ಯಯ್ಯೋ. ಎನಿವೇ ಪ್ರೆಸೆಂಟೇಷನ್ ಈಗ ಐ ಥಿಂಕ್ ವಿ ಮೇ ನಾಟ್ ಬಿ ಏಬಲ್ ಟು ಕಂಟಿನ್ಯೂ ಬಿಕಾಸ್ ಆಫ್ ಪವರ್ ಕಟ್. ಕ್ವಶನ್ಸ್ ಕೊಡಪ್ಪ, ನೋಡೋಣ. ಲೆಟ್ ಅಸ್ ನಾಟ್ ಬಿ ಪ್ಯಾನಿಕ್. ವಿಲ್ ವೇಟ್ ಫಾರ್ 5 minutes. 5 minutes ಅಲ್ಲಿ ಕರೆಂಟ್ ಬರ್ಬೋದು ಅಂತ ಭಾವಿಸೋಣ. ಅಲ್ಲಿವರೆಗೂ ಕೆಲವೊಂದು ಕ್ವಶನ್ಸನ್ನ ನಾನು ಡಿಸ್ಕಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೇನೆ. ಮೀನ್ ವೈಲ್ ಐ ಲೈಕ್ ಟು ಟೇಕ್ ಅಪ್ ರಿಯಾಕ್ಷನ್ಸ್, ಕ್ವಶನ್ಸ್ ಇಫ್ ಎನಿ. ಏನಾದರೂ ಕ್ವಶನ್ಸ್ ಇದ್ದರೆ ವಿ ಕ್ಯಾನ್ ಡಿಸ್ಕಸ್. ಇದುವರೆಗೂ ನಾವು ಡಿಸ್ಕಸ್ ಮಾಡಿರೋದು. ಎಸ್, ನೋಡ್ರಿ ಮೆಸೇಜಸ್ ನೋಡ್ರಿ. ಏನು ಮೆಸೇಜಸ್ ಲೈವ್ ಇದೆಯಾ? ಇಲ್ಲ. ಏನು ರಿಯಾಕ್ಷನ್ಸ್ ಇಲ್ಲ ವ್ಯೂವರ್ಸ್ ಇಂದ? ಐ ಮೀನ್ ಮೆಸೇಜಸ್, ಫೀಡ್ಬ್ಯಾಕ್, ಡಾಕ್ಯುಮೆಂಟ್ ಓಪನ್ ಮಾಡೋಣ. ಸೊ ವೆಲ್, ಪವರ್ ಪಾಯಿಂಟ್ ಹೋಗಿದೆ, ಬಟ್ ಸ್ಟಿಲ್ ಇರಲಿ ಬಿಡಿ. We will continue with our discussion. Let us not be panic. Next question: how is the secondary ovarian follicle different from? ಒಂದು ನಿಮಿಷ, ಸರಿಯಾಗಿ ಕಾಣ್ತಾ ಇಲ್ಲ ನಂದು. ಬಂತ? How is secondary follicle is different from tertiary follicle, ovarian follicle ಅಂತ ಹೇಳಿ ನಾನು ಕರೆಕ್ಟ್ ಬರೋವರೆಗೂ ಸಹಿತ ಐ ವಿಲ್ ಕಂಟಿನ್ಯೂ ವಿತ್ ಬೋರ್ಡ್. ಓಕೆ ಅಲ್ಲ? ಬೋರ್ಡ್ ಎಲ್ಲ ಕಾಣಿಸುತ್ತಲ್ಲ. ಈ ಮನುಷ್ಯರಲ್ಲಿ ಪರ್ಟಿಕ್ಯುಲರ್ಲಿ ಅಂಡ್ ಇನ್ ಜನರಲಿ ಮ್ಯಾಮಲ್ಸ್, ರೈಟಾ? ಈ ಎಗ್ ಇದೆಯಲ್ರಿ, ದಿಸ್ ಎಗ್ ಡೆವಲಪ್ಸ್ ಇಂಟು ಫಾಲಿಕಲ್ಸ್. ಪ್ರೈಮರಿ ಫಾಲಿಕಲ್ ಅಂತೀವಿ, ಸೆಕೆಂಡರಿ ಫಾಲಿಕಲ್ ಅಂತೀವಿ, ಟರ್ಷರಿ ಫಾಲಿಕಲ್ ಅಂತೀವಿ, ಫೈನಲಿ ಫಾರ್ಮ್ ಇಸ್ ಗ್ರಾಫಿಯನ್ ಫಾಲಿಕಲ್. ಇದರಲ್ಲಿ ಆಗ್ತಕ್ಕಂಥದ್ದು. ಹೋಪ್ ಐ ಆಮ್ ರೀಚಿಂಗ್. ಕೇಳಿಸ್ತಾ ಇದೆಯಲ್ಲ? ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್, ಟರ್ಷರಿ ಫಾಲಿಕಲ್, ಗ್ರಾಫಿಯನ್ ಫಾಲಿಕಲ್ ಅಂತ ಕರಿತೀವಿ. ನನಗೆ ಎಲ್ಲಿ ಪವರ್ ಪ್ರೆಸೆಂಟೇಷನ್ ಇದ್ರೆ ಗ್ರಾಫಿಯನ್ ಫಾಲಿಕಲ್ ನೋಡ್ರಿ, ಸಿಂಪಲ್ ಆಗಿ. ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್. ಇದು ಓವಮ್ ಐತಲ್ರಿ, ಓವಮ್. ನಾನು ಗ್ರಾಫಿಯನ್ ಫಾಲಿಕಲ್ ಸ್ಟ್ರಕ್ಚರ್ ಆಗ್ತಾ ಇದ್ದೀನಿ. ಈ ಗ್ರಾಫಿಯನ್ ಫಾಲಿಕಲ್ ಏನಿದೆಯಲ್ಲ ಅದರದ್ದು ಸ್ಟ್ರಕ್ಚರ್ ಆಗ್ತಾ ಇದ್ದೀನಿ. ಎಗ್ ಇರ್ತೈತಿ, ಎಗ್ ಸುತ್ತಲೂ ಏನೋ ಜೋನಾ ಪೆಲುಸಿಡಾ, ಕರೋನಾ ರೇಡಿಯೇಟಾ ಅಂತ ಇರ್ತೈತಿ, ಆಯ್ತಾ? ಇಲ್ಲಿ ಒಂದು ಆಂಟ್ರಮ್ ಕ್ಯಾವಿಟಿ ಅಂತ ಬರುತ್ತೆ. ಏನೋ ಆಂಟ್ರಮ್ ಕ್ಯಾವಿಟಿ. ಅದರ ಮೇಲೆ 3 ಲೇಯರ್ಸ್ ಬರ್ತವೆ.
ಥೀಕಾ ಲೇಯರ್ಸ್ ಅಂತ ಕರಿತೀವಿ ನಾವು. ಕ್ಯುಮುಲಸ್, ಫೋರಸ್, ಥೀಕಾ ಇಂಟರ್ನಾ, ಥೀಕಾ ಎಕ್ಸ್ಟರ್ನಾ ಅಂತ. ಅಂದ್ರೆ ಇದು ಎಲ್ಲಿ ಡೆವಲಪ್ ಆಗುತ್ತೆ ನಾನು ಹೇಳೋದು ಓವರಿನಲ್ಲಿ. ಇದೇ ಓವರಿ ಅಂದ್ಕೊಳ್ರಿ, ಓವರಿ ಪ್ರೈಮರಿ ಫಾಲಿಕಲ್, ಸೆಕೆಂಡರಿ, ಟರ್ಷರಿ, ಗ್ರಾಫಿಯನ್ ಫಾಲಿಕಲ್ ಆಗ್ತದೆ ಇದು ಓವರಿ ಒಳಗಡೆ. ಈ ಗ್ರಾಫಿಯನ್ ಫಾಲಿಕಲ್ ಒಳಗಡೆ ಹೆಂಗಿರ್ತೈತಿ ಗೊತ್ತಾಯ್ತಾ? ಗ್ರಾಫಿಯನ್ ಫಾಲಿಕಲ್ ಒಳಗಡೆ ಹೆಂಗಿರ್ತೈತಿ, ಈ ಓವರಿ ರಪ್ಚರ್ ಆದಾಗ ಒಳಗಡೆ ಎಗ್ ಮಾತ್ರ ಓವಿಡಕ್ಟ್ ಅಲ್ಲಿ ರಿಲೀಸ್ ಆಗುತ್ತೆ. ನಾನು ಆಗ್ಲೇ ಹೇಳಿದೆ, ಅದಕ್ಕೆ ನಾವು ಓವುಲೇಷನ್ ಅಂತೀವಿ. ಉಳಿದ ಎಲ್ಲ ಭಾಗಗಳು ಇಲ್ಲಿ ಓವರಿನಲ್ಲೇ ಇದ್ದು ಫಾರ್ಮ್ ಸ್ಟ್ರಕ್ಚರ್ ಕಾಲ್ಡ್ ಕಾರ್ಪಸ್ ಲೂಟಿಯಂ. ಇದು ಆಮೇಲೆ ಪಾರ್ಟ್, ಇದು ಆಮೇಲೆ ಮಾತಾಡ್ತೀನಿ ನಾನು. ಇದಕ್ಕೆ ನಾವು ಕಾರ್ಪಸ್ ಲೂಟಿಯಂ ಅಂತೀವಿ, ಆಯ್ತಾ? ಇದು ಗ್ರಾಫಿಯನ್ ಫಾಲಿಕಲ್. ಗ್ರಾಫಿಯನ್ ಫಾಲಿಕಲ್ ಒಳಗಡೆ ಎಗ್ ಐತೆ, ಎಗ್ ಸುತ್ತ ಲೇಯರ್ಸ್ ಅದಾವ, ರೈಟಾ? ಈ ಗ್ರಾಫಿಯನ್ ಫಾಲಿಕಲ್ ಡೆವಲಪ್ ಆಗೋದೇ ಬೇರೆ ಬೇರೆ ಹಂತದಲ್ಲಿ. ಆಗ ಇಲ್ಲಿ ಆಗ್ತಾ ಇದೆ ಡಯಾಗ್ರಾಮ್. ಪ್ರೈಮರಿ ಫಾಲಿಕಲ್, ಸೆಕೆಂಡರಿ, ಟರ್ಷರಿ ಮತ್ತೆ ಗ್ರಾಫಿಯನ್ ಫಾಲಿಕಲ್. ಈ 4 ಸ್ಟೇಜ್ ಇದೆ ಈ ಫಾಲಿಕಲ್ ಡೆವಲಪ್ ಆಗೋದು. ಸೆಕೆಂಡರಿ, ಟರ್ಷರಿ ಮತ್ತೆ ಗ್ರಾಫಿಯನ್ ಫಾಲಿಕಲ್ ಏನು ವ್ಯತ್ಯಾಸ ಅಂದ್ರೆ, ಸೆಕೆಂಡರಿ ಫಾಲಿಕಲ್ ಅಲ್ಲಿ ಈ ಕ್ಯಾವಿಟಿ ಇರಲ್ಲ. ಈ ಕ್ಯಾವಿಟಿ ಇದು ಇರಲ್ಲ. ಎಗ್ ಸುತ್ತ ಥೀಕಾ ಲೇಯರ್ಸ್, ಇಂಟರ್ನಾ, ಎಕ್ಸ್ಟರ್ನಾ, ಇಷ್ಟೇ. ಇದು ಸೆಕೆಂಡರಿ ಫಾಲಿಕಲ್. ಅರ್ಥ ಆಯ್ತಾ? ಟರ್ಷರಿ ಫಾಲಿಕಲ್ ಅಂದ್ರೆ ಇವು ಈ ಥೀಕಾ ಲೇಯರ್ಸ್, ಎಗ್ ಲೇಯರ್ಸ್ ಇವೆರಡು ನಡುವೆ ಕ್ಯಾವಿಟಿ ಬಂದೈತೆ. ಕ್ಯಾವಿಟಿ ಆಮೇಲೆ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಕ್ಯಾವಿಟಿ ಇಲ್ಲದೆ ಇರೋ ಯಾವ ಕ್ಯಾವಿಟಿ ಅಂತ ನಾವು ಆಂಟ್ರಲ್ ಕ್ಯಾವಿಟಿ. ಈ ಆಂಟ್ರಲ್ ಕ್ಯಾವಿಟಿ ಇಲ್ಲದೆ ಇರುವಂತದ್ದು ಸೆಕೆಂಡರಿ ಫಾಲಿಕಲ್, ಆಂಟ್ರಲ್ ಕ್ಯಾವಿಟಿ ಇರೋದು ಟರ್ಷರಿ ಫಾಲಿಕಲ್. ಈ ಕ್ವಶನ್ ಅಲ್ಲಿ ಏನ್ ಕೇಳ್ಯಾರ? ಡಿಫರೆನ್ಶಿಯೇಟ್ ಬಿಟ್ವೀನ್ ಸೆಕೆಂಡರಿ ಓವೇರಿಯನ್ ಫಾಲಿಕಲ್ ಅಂಡ್ ಟರ್ಷರಿ ಓವೇರಿಯನ್ ಫಾಲಿಕಲ್ ಅಂತ ಕೇಳ್ಯಾರ. ಸೆಕೆಂಡರಿ ಓವೇರಿಯನ್ ಫಾಲಿಕಲ್ ಅಂದ್ರೆ ಏನು? ಎ ಫಾಲಿಕಲ್ ವಿಚ್ ಇಸ್ ಹ್ಯಾವಿಂಗ್ ಓವರಿ ಒಳಗಡೆ ಫಾಲಿಕಲ್ ವಿಚ್ ಇಸ್ ಹ್ಯಾವಿಂಗ್ ಎಗ್ ಇನ್ಸೈಡ್ ಅಂಡ್ ಕವರ್ಡ್ ಬೈ ಗ್ರಾನುಲೋಸಲ್ ಲೇಯರ್ಸ್ ಅಷ್ಟೇ, ಬಟ್ ನಾಟ್ ಹ್ಯಾವಿಂಗ್ ಆಂಟ್ರಲ್ ಕ್ಯಾವಿಟಿ. ಟರ್ಷರಿ ಓವೇರಿಯನ್ ಫಾಲಿಕಲ್ ಅಂದ್ರೆ ಏನು? ಎ ಫಾಲಿಕಲ್ ಸೆಕೆಂಡರಿ ಫಾಲಿಕಲ್ ನ ಮುಂದುವರೆದ ಭಾಗ. ಫಾಲಿಕಲ್ ವಿತ್ ಎಗ್, ಥೀಕಲ್ ಲೇಯರ್ಸ್, ಎಕ್ಸ್ಟರ್ನಲ್ ಥೀಕಾ, ಇಂಟರ್ನಲ್ ಥೀಕಾ ಅಂಡ್ ಎ ಕ್ಯಾವಿಟಿ ಇನ್ ಬಿಟ್ವೀನ್, ದಟ್ ಈಸ್ ಆಂಟ್ರಲ್. With antral cavity is tertiary follicle, without antral cavity is secondary follicle. Ishte answer. Hope you have understood. Alva? Shall we proceed? Next question is Pada. Allah, just tell us. Mention 2 events that occur during the follicular phase of menstrual cycle. ಈ ಫಾಲಿಕ್ಯುಲರ್ ಫೇಸ್ ಅರ್ಥ ಆಯ್ತಾ? ಫಾಲಿಕಲ್ ಡೆವಲಪ್ಮೆಂಟ್ ಫೇಸ್, ಮೆನ್ಸ್ಟ್ರುವಲ್ ಸೈಕಲ್ ಅಂತ ಹೇಳಿದ್ದಲ್ಲ ನಾನು, ರೈಟಾ? ಮೆನ್ಸ್ಟ್ರುವಲ್ ಸೈಕಲ್ ಏನು ಫೀಮೇಲ್ ಅಲ್ಲಿ ಆಗುತ್ತೆ. ಆ ಮೆನ್ಸ್ಟ್ರುವಲ್ ಸೈಕಲ್ ಫೀಮೇಲ್ ಪ್ರೈಮೇಟ್ ಮ್ಯಾಮಲ್ಸ್, ಫೀಮೇಲ್ ಪ್ರೈಮೇಟ್ ಮ್ಯಾಮಲ್ಸ್ ಸಸ್ತನಿಗಳಲ್ಲಿ ಪ್ರೈಮೇಟ್ ಅಂತಕ್ಕಂಥ ಗುಂಪುಗಳಲ್ಲಿ ಅಂದ್ರೆ ಕೋತಿ, ಚಿಂಪಾಂಜಿ, ಮನುಷ್ಯ ಇವರೆಲ್ಲ ಇದರಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅದನ್ನ ನಾವು ಚೂರು ಎಕ್ಸ್ಪ್ಲೇನ್ ಮಾಡ್ತೀವಿ, ರೈಟಾ? ಮೊದಲು ಫಾಲಿಕ್ಯುಲರ್ ಡೆವಲಪ್ಮೆಂಟ್ ಆಗುತ್ತೆ. ಈ ಸ್ಟೇಜ್ಗೆ ನಾವು ಪ್ರೀ ಓವುಲೇಟರಿ ಫೇಸ್ ಅಥವಾ ಫಾಲಿಕ್ಯುಲರ್ ಫೇಸ್ ಅಂತ ಕರಿತೀವಿ. ಏನು? ಪ್ರೀ ಓವುಲೇಟರಿ ಫೇಸ್ ಆರ್ ಫಾಲಿಕ್ಯುಲರ್ ಫೇಸ್. ಏನು ಪ್ರೀ ಓವುಲೇಟರಿ ಅಂದ್ರೆ ಓವುಲೇಷನ್ ಗಿಂತ ಮುಂಚೆ, ಪ್ರೀ ಅಂದ್ರೆ ಮೊದಲು, ಎಗ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಫಾಲಿಕಲ್ ಡೆವಲಪ್ ಆಗಬೇಕು, ಗ್ರಾಫಿಯನ್ ಫಾಲಿಕಲ್. ಅದಕ್ಕೆ ನಾವು ಫಾಲಿಕ್ಯುಲರ್ ಫೇಸ್ ಅಥವಾ ಪ್ರೀ ಓವುಲೇಟರಿ ಫೇಸ್ ಅಂತ ಕರಿತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಫಾರ್ಮೇಷನ್ ಅಂಡ್ ಡೆವಲಪ್ಮೆಂಟ್ ಆಫ್ ಗ್ರಾಫಿಯನ್ ಫಾಲಿಕಲ್ ಆಗುತ್ತೆ. ಈ ಗ್ರಾಫಿಯನ್ ಫಾಲಿಕಲ್ ಫಾರ್ಮ್ ಆಗುತ್ತೆ, ಹೌದಾ? ಫಾಲಿಕ್ಯುಲರ್ ಫೇಸ್ ಅಲ್ಲಿ. ಅದಲ್ಲದೆ ಮತ್ತೇನಾಗುತ್ತೆ, ಅದಾದ್ಮೇಲೆ ಈ ಗ್ರಾಫಿಯನ್ ಫಾಲಿಕಲ್ ಇಂದ ಓವರಿ ರಪ್ಚರ್ ಆಗಿ ಎಗ್ ರಿಲೀಸ್ ಆಗುತ್ತೆ ಫೆಲೋಪಿಯನ್ ಟ್ಯೂಬ್ ಅಲ್ಲಿ. ದಟ್ ಈಸ್ ಕಾಲ್ಡ್ ಓವುಲೇಷನ್. ದಟ್ ಈಸ್ ಓವುಲೇಟರಿ ಫೇಸ್. ಆಯ್ತಾ? ಫಾಲಿಕ್ಯುಲರ್ ಫೇಸ್, ಓವುಲೇಟರಿ ಫೇಸ್. ಈಗ ಇಲ್ಲಿ ಎಗ್ ರಿಲೀಸ್ ಆಗಿದ್ದು ಫರ್ಟಿಲೈಸೇಷನ್ ಆದ್ರೆ ಇಲ್ಲಿ ಬಂದು ಇಂಪ್ಲಾಂಟೇಷನ್ ಆಗ್ಬೇಕು, ಹೌದಾ? ಗರ್ಭಧಾರಣೆ ಆಗ್ಬೇಕು. ಅದಕ್ಕೊಂದು 5-6 ದಿವಸ ಟೈಮ್ ಇರುತ್ತೆ. ಆದ್ರೆ ಎಗ್ ರಿಲೀಸ್ ಆದಾಗ 8
ಗರ್ಭಧಾರಣೆ ಆಗಬೇಕು ಅಂದ್ರೆ ಇಲ್ಲಿ ರಿಲೀಸ್ ಆದಂತ ಎಗ್ಗು ಇಲ್ಲಿ ಬರೋದ್ರಲ್ಲಿ ಒಂದು 5-6 ದಿವಸ ಟೈಮ್ ಇರುತ್ತೆ. ಅಷ್ಟು ಒಳಗಡೆ ಈ ಹಾರ್ಡ್ ಇರೋ ಎಂಡೋಮೆಟ್ರಿಯಮ್ ಸಾಫ್ಟ್ ಬೆಡ್ ಆದಂಗೆ ಆಗಬೇಕು. ದಟ್ ಇಸ್ ಕಾಲ್ಡ್ ಡೆಸಿಡ್ಯೂ ಆಫ್ ಫಾರ್ಮೇಶನ್. ಅದನ್ನು ಮಾಡೋರು ಯಾರು ಅಂದ್ರೆ ಇದು ಎಗ್ ರಿಲೀಸ್ ಆದ್ಮೇಲೆ ಗ್ರಾಫಿಯನ್ ಫಾಲಿಕಲ್ ಫಾರ್ಮ್ ಆಗೋದು. ನೋಡ್ರಿ ಇವೆಂಟ್ಸ್ ಹೇಳ್ತಾ ಇದೀವಿ. ಫಸ್ಟ್ ಫೇಸ್ ಗ್ರಾಫಿಯನ್ ಫಾಲಿಕಲ್ ಫಾರ್ಮ್ ಆಗೋದು, ದಟ್ ಈಸ್ 14 ದಿವಸ ಬೇಕ್ರಿ. ದಟ್ ಈಸ್ ಕಾಲ್ಡ್ ಪ್ರೀ ಓವ್ಯುಲೇಟರಿ ಫೇಸ್ ಆರ್ ಫಾಲಿಕ್ಯುಲರ್ ಫೇಸ್. ಆಮೇಲೆ ಏನ್ರಿ ಫುಲ್ ಫಾರ್ಮ್ ಆದ್ಮೇಲೆ ಎಗ್ ರಿಲೀಸ್ ಆಗೋದು, ಅದಕ್ಕೆ ನಾವು ಓವ್ಯುಲೇಷನ್ ಅಂತೀವಿ. ಸೆಕೆಂಡ್ ಫೇಸ್ ಅದು ಒಂದೇ ದಿವಸದಲ್ಲಿ ಆಗ್ತದೆ, 14 ದಿವಸ 14ನೇ ದಿವಸ, ರೈಟಾ? ಇದಾದ್ಮೇಲೆ ಈ ಗ್ರಾಫಿಯನ್ ಫಾಲಿಕಲ್ ಇಂದ ಎಗ್ ಇಲ್ಲಿ ಬಂದಿದೆ. ಉಳಿದ ಪಾರ್ಟ್ ಏನಾಗಿದೆ? ಕಾರ್ಪಸ್ ಲೂಟಿಯಂ ಅನ್ನೋ ಒಂದು ಸ್ಟ್ರಕ್ಚರ್ ಆಗಿದೆ ಓವರಿ ಒಳಗಡೆ. ಈ ಕಾರ್ಪಸ್ ಲೂಟಿಯಂ ಪ್ರೊಜೆಸ್ಟ್ರಾನ್ ಅನ್ನ ಹಾರ್ಮೋನ್ ಅನ್ನು ಸೆಕ್ರೆಟ್ ಮಾಡುತ್ತೆ. ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ರಕ್ತದ ಮೂಲಕ ಯುಟರಸ್ ಬಂದಾಗ ಹಾರ್ಡ್ ಇರೋ ಎಂಡೋಮೆಟ್ರಿಯಂ ಸಾಫ್ಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಯುಟರೈನ್ ಬೆಡ್ ಫಾರ್ಮೇಶನ್ ಆರ್ ಡೆಸಿಡ್ಯೂ ಆಫ್ ಫಾರ್ಮೇಶನ್. ಇದೆಲ್ಲ ಯಾವಾಗ? ಓವ್ಯುಲೇಷನ್ ಆದ್ಮೇಲೆ. ಅದಕ್ಕೆ ಇದಕ್ಕೆ ನಾವು ಪೋಸ್ಟ್ ಓವ್ಯುಲೇಟರಿ ಫೇಸ್ ಅಂತ ಕರಿತೀವಿ. ನಾನು 3 ಫೇಸ್ ಹೇಳಿದೆ. ಮೊದಲು ಪ್ರೀ ಓವ್ಯುಲೇಟರಿ ಫೇಸ್ ಆರ್ ಫಾಲಿಕ್ಯುಲರ್ ಫೇಸ್, ಗ್ರಾಫಿಯನ್ ಫಾಲಿಕಲ್ ಫಾರ್ಮ್ ಆಯಿತು. ಆಮೇಲೆ ಓವ್ಯುಲೇಟರಿ ಫೇಸ್, ಓವ್ಯುಲೇಷನ್ ಆಯಿತು. ಆಮೇಲೆ ಪೋಸ್ಟ್ ಓವ್ಯುಲೇಟರಿ ಫೇಸ್. ಅರ್ಥ ಆಯ್ತಾ? ಪೋಸ್ಟ್ ಓವ್ಯುಲೇಟರಿ ಫೇಸ್ ಆರ್ ಇಸ್ ಆಲ್ಸೋ ಕಾಲ್ಡ್ ಸೆಕ್ರೆಟರಿ ಫೇಸ್. ಅವಾಗ ಏನಾಯ್ತು? ಕಾರ್ಪಸ್ ಲೂಟಿಯಂ formed from Graafian follicle, ruptured Graafian follicle will form corpus luteum. It secretes a hormone called progesterone. ಈ ಪ್ರೊಜೆಸ್ಟ್ರಾನ್ ನೋಡ್ರಿ, ಈ ಕಾರ್ಪಸ್ ಲೂಟಿಯಂ ಫಾರ್ಮ್ ಆಗಿರೋದೇ ಓವ್ಯುಲೇಷನ್ ಆದ್ಮೇಲೆ, ಹೌದಾ? ಸೊ ಈ ಎಗ್ ಇಲ್ಲಿ ಬರೋದ್ರೊಳಗಡೆ ಈ ಪ್ರೊಜೆಸ್ಟ್ರಾನ್ ಫಾರ್ಮ್ ಆಗಿ ಕಾರ್ಪಸ್ ಲೂಟಿಯಂ ಫಾರ್ಮ್ ಆಗಿ ಕಾರ್ಪಸ್ ಲೂಟಿಯಂ ಪ್ರೊಜೆಸ್ಟ್ರಾನ್ ಅನ್ನು ಸೆಕ್ರೆಟ್ ಮಾಡಿ ಪ್ರೊಜೆಸ್ಟ್ರಾನ್ ಇಲ್ಲಿ ಬಂದು ಈ ಬೆಡ್ ಅನ್ನು ಫಾರ್ಮ್ ಮಾಡಾಗ್ತದೆ ಒಂದು 3-4 ಡೇಸ್ ಅಲ್ಲಿ. ಅಂದ್ರೆ 14 ಡೇಸ್ ಇದಕ್ಕೆ, 14th ಡೇ ಓವ್ಯುಲೇಷನ್, ಇದೊಂದು 3 ದಿವಸ ಬೆಡ್ ಫಾರ್ಮ್ ಆಗೋದು, 17th ಡೇ ಆಯ್ತು. ಆಯ್ತಾ? ಈ ಬೆಡ್ ಎದಕ್ಕೆ ಬೇಕು? ಗರ್ಭಧಾರಣೆ ಆಗಕ್ಕೆ, ಇಂಪ್ಲಾಂಟೇಷನ್. ಇದಾಗಬೇಕಾದ್ರೆ ಈ ಮಯೋಮೆಟ್ರಿಯಂ ಇಲ್ಲಿರೋ ಬ್ಲಡ್ ವೆಸಲ್ಸ್ ಅಗಲ ಆಗ್ತವೆ, ಬ್ಲಡ್ ಫ್ಲೋ ಹೆಚ್ಚಿಗೆ ಆಗ್ತೈತೆ, ಇದೆಲ್ಲ ಆಗ್ತೈತೆ. ಇದು ಒಂದು 5-6 ದಿವಸ ವೇಟ್ ಮಾಡುತ್ತೆ. ಫರ್ಟಿಲೈಸೇಷನ್ ಆಗಿ ಇಂಪ್ಲಾಂಟೇಷನ್ ಆದರೆ ಅದೇ ಟೈಮಲ್ಲಿ ಸ್ಪರ್ಮ್ ಮೀಟ್ ಆಗಿ ಪ್ರೆಗ್ನೆನ್ಸಿ ವಿಲ್ ಕಂಟಿನ್ಯೂ. ಒಂದು ವೇಳೆ ಸ್ಪರ್ಮ್ ಮೀಟ್ ಆಗಿ ಫರ್ಟಿಲೈಸೇಷನ್ ಆಗಿಲ್ಲ ಅಂದ್ರೆ ಒಂದು 10 ಡೇಸ್ ಅಲ್ಲಿ, ಅಂದ್ರೆ 14 ಡೇಸ್ ಟು 10 ಡೇಸ್, 24, ಹೌದಾ? 14 ಡೇಸ್ ಎಗ್ ರಿಲೀಸ್ ಆಗಿತ್ತು, ಅಲ್ಲಿಂದ 10 ಡೇಸ್, 24-25th ಡೇಗೆ ಆಗಿಲ್ಲ ಅಂತಂದಾಗ ಫರ್ಟಿಲೈಸೇಷನ್, ಅಷ್ಟಾದ್ರೂ ಇಂಪ್ಲಾಂಟೇಷನ್ ಆಗಿಲ್ಲ ಅಂದ್ರೆ ಫರ್ಟಿಲೈಸೇಷನ್ ಆಗಿಲ್ಲ ಅಂತ ಅರ್ಥ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಿಂಪ್ಲಿ ಕಾರ್ಪಸ್ ಲೂಟಿಯಂ ಸತ್ತೋಗುತ್ತೆ. ಅದಾದ್ಮೇಲೆ ಪ್ರೊಜೆಸ್ಟ್ರಾನ್ ಬಂದಾಗುತ್ತೆ. ಪ್ರೊಜೆಸ್ಟ್ರಾನ್ ಬಂದಾದ್ಮೇಲೆ ಈ ಸಾಫ್ಟ್ ಆಗಿದ್ದ ಬೆಡ್ ಮತ್ತೆ ಇದೇ ತರ ಹಾರ್ಡ್ ಆಗುತ್ತೆ. ಆವಾಗ ಅಗಲಾಗಿರೋ ಬ್ಲಡ್ ವೆಸಲ್ ಮತ್ತೆ ಹತ್ತಿ ಆಗುತ್ತೆ, ಒಂದಿಷ್ಟು ಬ್ಲಡ್ ಲೀಕ್ ಆಗುತ್ತೆ. ಆ ಬ್ಲಡ್ ಮತ್ತೆ ಈ ಎಂಡೋಮೆಟ್ರಿಯಲ್ ಶೆಡ್ಡಿಂಗ್ ಅಂತ ಕರಿತೀವಿ ನಾವು. ಇದೇನು ಸಾಫ್ಟ್ ಆಗಿರ್ತೈತಲ್ಲ ಅದೆಲ್ಲ ಟಿಶ್ಯೂ ವೆಜೈನಾ ಮೂಲಕ ಡಿಸ್ಚಾರ್ಜ್ ಆಗುತ್ತೆ. ಅದಕ್ಕೆ ನಾವು ಮೆನ್ಸ್ಟ್ರುಯೇಷನ್ ಅಂತ ಕರಿತೀವಿ. ಒಂದು ಸೈಕಲ್ ಮುಗೀತು. ಮತ್ತೆ ನೆಕ್ಸ್ಟ್ ಸೈಕಲ್ ಅಲ್ಲಿ ಈ ಓವರಿನಲ್ಲಿ ಸೇಮ್ ನಾರ್ಮಲ್ ಫೇಸ್ಗಳು ರಿಪೀಟ್ ಆಗುತ್ತೆ. ಅರ್ಥ ಆಯ್ತಾ? ಕ್ಲಿಯರ್? ಅದಕ್ಕೆ ಪ್ರೀ ಓವ್ಯುಲೇಟರಿ ಫೇಸ್, ಓವ್ಯುಲೇಟರಿ ಫೇಸ್, ಪೋಸ್ಟ್ ಓವ್ಯುಲೇಟರಿ ಫೇಸ್, ಆಮೇಲೆ ಮೆನ್ಸ್ಟ್ರುವಲ್ ಫೇಸ್. ಇವು 4 ಮೆನ್ಸ್ಟ್ರುವಲ್ ಸೈಕಲ್ ನ ಭಾಗಗಳು. ಇಲ್ಲಿ ಈ ಕ್ವಶನ್ ಅಲ್ಲಿ ಏನ್ ಕೇಳ್ಯಾರ? 2 events ಡ್ಯೂರಿಂಗ್ ಫಾಲಿಕ್ಯುಲರ್ ಫೇಸ್ ಅಂತ ಕೇಳ್ಯಾರ. ನೆಕ್ಸ್ಟ್ ಒಂದಾದ್ಮೇಲೆ ಇನ್ನೊಂದು ಸೈಕಲ್ ಅಲ್ಲಿ ಮತ್ತೆ ಪ್ರೀ ಓವ್ಯುಲೇಟರಿ ಫೇಸ್, ಫಾಲಿಕ್ಯುಲರ್ ಫೇಸ್. ಫಾಲಿಕ್ಯುಲರ್ ಫೇಸ್ ಅಲ್ಲಿ ಏನಾಗುತ್ತೆ? ಮತ್ತೆ ಗ್ರಾಫಿಯನ್ ಫಾಲಿಕಲ್ ಫಾರ್ಮ್ ಆಗುತ್ತೆ ನೆಕ್ಸ್ಟ್ ಸೈಕಲ್, ರೈಟಾ? ಆ ಟೈಮಲ್ಲಿ ಹಿಂದಿನ ಸೈಕಲ್ ಅಲ್ಲಿ ಏನಿದೆಲ್ಲ ರಪ್ಚರ್ ಆಗಿತ್ತು ಅದು ರಿಪೇರಿ ಆಗುತ್ತೆ, ರೀಜನರೇಷನ್ ಆಗುತ್ತೆ. ಈ ಕ್ವಶನ್ ಅಲ್ಲಿ 2 ಮಾರ್ಕ್ಸ್ಗೆ 2 events ಡ್ಯೂರಿಂಗ್ ಫಾಲಿಕ್ಯುಲರ್ ಫೇಸ್ ಅಂತ ಕೇಳ್ಯಾರ. ಫಾಲಿಕ್ಯುಲರ್ ಫೇಸ್ ಅಂದ್ರೂ ಒಂದೇ, ಪ್ರೀ ಓವ್ಯುಲೇಟರಿ ಫೇಸ್ ಅಂದ್ರೂ ಒಂದೇ. ಓವ್ಯುಲೇಷನ್ ಗಿಂತ ಮುಂಚೆ ಏನಾಗುತ್ತೆ? 2 events. ಒಂದು ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಗ್ರಾಫಿಯನ್ ಫಾಲಿಕಲ್ ಇನ್ ದ ಓವರಿ, ಒಂದು ಇವೆಂಟು.
ಎರಡನೇ ಇವೆಂಟು ಹಿಂದಿನ ಸೈಕಲ್ ಅಲ್ಲಿ ರಪ್ಚರ್ ಆದಂತ ಏನು ಎಂಡೋಮೆಟ್ರಿಯಂನ ರೀಜನರೇಟ್ ಆಗುತ್ತೆ, ರಿಪೇರಿ ಆಗುತ್ತೆ, ಮತ್ತೆ ಹೊಸ ಎಂಡೋಮೆಟ್ರಿಯಂ ಫಾರ್ಮ್ ಆಗುತ್ತೆ. ಸೊ ದೀಸ್ ಆರ್ ದ ಟೂ ಇವೆಂಟ್ಸ್ ದಟ್ ವಿ ಫೈಂಡ್ ಡ್ಯೂರಿಂಗ್ ಫಾಲಿಕ್ಯುಲರ್ ಫೇಸ್. ಯಾವೆರಡು ಇವೆಂಟು? ಫಾರ್ಮೇಷನ್ ಆಫ್ ಗ್ರಾಫಿಯನ್ ಫಾಲಿಕಲ್ ಅಂಡ್ ಸೆಕೆಂಡ್ ಈಸ್ ರೀಜನರೇಷನ್ ಆಫ್ ಎಂಡೋಮೆಟ್ರಿಯಂ ಥ್ರೂ ಪ್ರಾಲಿಫರೇಷನ್. ಅರ್ಥ ಆಯ್ತಾ? ಪ್ರಾಲಿಫರೇಷನ್ ಅಂದ್ರೆ ಬೆಳವಣಿಗೆ ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. These are the two events. Next question. I think I have answered. Next question is, unless fetal ejection reflex is produced, normal parturition does not occur. Substantiate the statement or explain the nucleoendocrine mechanism which induces parturition. ಇದನ್ನು ನಾನು ಹೇಳ್ಬಿಟ್ಟಿದ್ರಿ ಅವಾಗ. ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಆಗದೆ ಹೊರತು ಪಾರ್ಚುರೇಷನ್ ಆಗಲ್ಲ. ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂದ್ರೆ ಏನು? ನಾನು ಆಗ್ಲೇ ಹೇಳಿದ್ದೆ. ದೆನ್ ಇಟ್ ಕಾಸಸ್ ಸೆಕ್ರಿಷನ್ ಆಫ್ ಪಿಟ್ಯುಟರಿ ಹಾರ್ಮೋನ್, ಯಾವುದು? ಆಕ್ಸಿಟೋಸಿನ್. ದಟ್ ಆಕ್ಸಿಟೋಸಿನ್ ವಿಲ್ ಕಮ್ ಅಂಡ್ ಆಕ್ಟ್ ಆನ್ ಮಯೋಮೆಟ್ರಿಯಂ ಅಂಡ್ ಇಟ್ ಕಾಸಸ್ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್, ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ. ದಟ್ ಪುಷಸ್ ಫೀಟಸ್ ಔಟ್ಸೈಡ್. ಇವಿಷ್ಟು ಪಾಯಿಂಟ್ಸ್ ಬರೆದ್ರೆ ಆಯ್ತು. ಸೊ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಆಗದೆ ಇದ್ರೆ ಆಕ್ಸಿಟೋಸಿನ್ ಸೆಕ್ರೀಷನ್ ಆಗಲ್ಲ. ಆಕ್ಸಿಟೋಸಿನ್ ಸೆಕ್ರೀಷನ್ ಆಗಲಿಲ್ಲ ಅಂದ್ರೆ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಗಲ್ಲ. ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ಯೂಟರಸ್ ಆಗದೆ ಇದ್ರೆ ಫೀಟಸ್ ವಿಲ್ ನಾಟ್ ಬಿ ಪುಶ್ಡ್ ಔಟ್, ಪಾರ್ಚುರೇಷನ್ ಆಗಲ್ಲ. ಆದ್ದರಿಂದ ಪಾರ್ಚುರೇಷನ್ ಆಗಬೇಕು ಅಂದ್ರೆ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಇಸ್ ಮಸ್ಟ್. ಇಷ್ಟು ಪಾಯಿಂಟ್ಸ್ ಬರೆದ್ರೆ ಆಯ್ತು. ಐ ವಿಲ್ ಬಿ ಶೇರಿಂಗ್ ಮೈ ನೋಟ್ಸ್, ಯು ಪ್ಲೀಸ್ ರೆಫರ್ ಮೈ ನೋಟ್ಸ್. Next question is, mention any four characteristics of ideal contraceptives. or ಇನ್ನೊಂದು ರೀತಿ ಟ್ವಿಸ್ಟ್ ಮಾಡಿ ಕೇಳ್ಯಾರ ಒಂದ್ಸಲ. ಇಂಟ್ರಾಯುಟರೈನ್ ಡಿವೈಸಸ್ ಆರ್ ಐಡಿಯಲ್ ಕಾಂಟ್ರಸೆಪ್ಟಿವ್ಸ್ ಫಾರ್ ಫೀಮೇಲ್ ಹೂ ವಾಂಟ್ ಟು ಡಿಲೇ ಪ್ರೆಗ್ನೆನ್ಸಿ, ಜಸ್ಟಿಫೈ ವಿತ್ 4 reasons. ಅಂದ್ರೆ ಎರಡು ರೀತಿ ಕೇಳ್ಯಾರ. ಮೆನ್ಷನ್ ದ ಕ್ಯಾರೆಕ್ಟರ್ಸ್ ಆಫ್ ಐಡಿಯಲ್ ಕಾಂಟ್ರಸೆಪ್ಟಿವ್ಸ್ ಅಂತ ಒಂದ್ಸಲ ಕೇಳ್ಯಾರ. ಇನ್ನು ಕೆಲವೊಂದ್ಸಲ ಏನು ಕೇಳ್ಯಾರ? ಇಂಟ್ರಾಯುಟರೈನ್ ಡಿವೈಸಸ್ ಆರ್ ಐಡಿಯಲ್ ಕಾಂಟ್ರಸೆಪ್ಟಿವ್ಸ್, ಜಸ್ಟಿಫೈ ವಿತ್ ರೀಸನ್. ಎರಡು ಆನ್ಸರ್ ಸೇಮ್. ಇಂಟ್ರಾಯುಟರೈನ್ ಡಿವೈಸಸ್ ಅಂತ ಏನು ಕರಿತೀವಿ IUDs, ಅವು ಐಡಿಯಲ್ ಕಾಂಟ್ರಸೆಪ್ಟಿವ್ಸ್. ಯಾಕೆ ಐಡಿಯಲ್ ಕಾಂಟ್ರಸೆಪ್ಟಿವ್ ಅಂತ ಹೇಳ್ರಿ ಅಂತ ಹೇಳ್ಯಾರ. ನಾವು ಆನ್ಸರ್ ಏನಂದ್ರೆ, ಯಾವುದೇ ಕಾಂಟ್ರಸೆಪ್ಟಿವ್ನ ಐಡಿಯಲ್ ಕಾಂಟ್ರಸೆಪ್ಟಿವ್ ಅನ್ಬೇಕು ಅಂದ್ರೆ ಮಕ್ಕಳಾಗಬಾರ್ದು ಅಂತ ಬಳಸ್ತಕ್ಕಂಥ ವಿಧಾನಗಳಿಗೆ ಕಾಂಟ್ರಸೆಪ್ಟಿವ್ ಅಂತೀವಿ. ನಾನು ಮುಂಚೆನೇ ಹೇಳಿದೆ, ಅದು ಐಡಿಯಲ್ ಕಾಂಟ್ರಸೆಪ್ಟಿವ್, ತುಂಬಾ ಒಳ್ಳೆಯ ಕಾಂಟ್ರಸೆಪ್ಟಿವ್ ಮೆಥಡ್ ಅಂತ ಅನ್ಬೇಕಾದ್ರೆ ಕೆಲವು ಗುಣಲಕ್ಷಣಗಳಿದಾವೆ. ಏನು? ಪಾಯಿಂಟ್ ನಂಬರ್ 1, ಆ ಕಾಂಟ್ರಸೆಪ್ಟಿವ್ ಮೆಥಡ್ ಈಸಿಲಿ ಅವೈಲೇಬಲ್ ಇರಬೇಕು, ಯೂಸರ್ ಫ್ರೆಂಡ್ಲಿ ಇರಬೇಕು. ಪಾಯಿಂಟ್ ನಂಬರ್ 1, ಮಾರ್ಕೆಟಲ್ಲಿ ಈಸಿ ಲಭ್ಯ ಇರಬೇಕು, ಮತ್ತೆ ಅದು ಬಳಕೆ ಮಾಡೋರಿಗೆ ಫ್ರೆಂಡ್ಲಿ ಆಗಿರಬೇಕು, ಸುಲಭವಾಗಿ ಬಳಸುವಂಗಿರ್ಬೇಕು. ಒಂದು. ಎರಡನೇದೇನು? ಯಾವಾಗ ಕಾಂಟ್ರಸೆಪ್ಟಿವ್ ಬಿಟ್ಟು ಮತ್ತೆ ಮಕ್ಕಳಾಗಬೇಕು ಅಂತ ಪ್ರಯತ್ನ ಮಾಡುವಾಗ ಅದು ನಾವು ಅದನ್ನು ಬಳಸೋದನ್ನ ಬಿಟ್ಟಾಗ, ಆ ಕಾಂಟ್ರಸೆಪ್ಟಿವ್ ಮೆಥಡ್ ಕಾಂಡೋಮೋ ಮತ್ತೊಂದು IUDನೋ ಅದನ್ನು ಬಳಸೋದು ಬಿಟ್ಟಾಗ ಮಕ್ಕಳು ಆಗೋಗ ಮಾಡಬೇಕು. ಇಟ್ ಶುಡ್ ಬಿ ರಿವರ್ಸಿಬಲ್. ವಿತ್ ಲೀಸ್ಟ್ ಆರ್ ನೋ ಸೈಡ್ ಎಫೆಕ್ಟ್ಸ್. ಯಾವುದೇ ದೇಹದ ಮೇಲೆ ಅಡ್ಡ ಪರಿಣಾಮ ಆಗಲಾರ್ದಂಗ ನಾವು ಅದನ್ನು ಬಳಸೋದು ಬಿಟ್ಟರೆ ಮತ್ತೆ ಮಕ್ಕಳಾಗಂತ ಮಾಡಬೇಕು. ಐಡಿಯಲ್ ಕಾಂಟ್ರಸೆಪ್ಟಿವ್ ಆಗಬೇಕು. ಇದು ಎರಡನೇದು. ಮೂರನೇದು, ಇಟ್ ಶುಡ್ ನೋ ವೇ ಇಂಟರ್ಫಿಯರ್ ವಿತ್ ದ ಪರ್ಸನ್ಸ್ ಸೆಕ್ಸುವಲ್ ಡ್ರೈವ್. ಅಂದರೆ ಅವರ ಒಂದು ಲೈಂಗಿಕ ಸಾಮರ್ಥ್ಯ, ಲೈಂಗಿಕ ಏನೈತಲ್ಲ ವಾಂಛೆ, ಅದನ್ನು ಕಡಿಮೆ ಮಾಡಬಾರ್ದು. ಈ 3 ಗುಣಗಳು ಯಾವುದಕ್ಕಿದೆಯೋ ಅದಕ್ಕೆ ನಾವು ಐಡಿಯಲ್ ಕಾಂಟ್ರಸೆಪ್ಟಿವ್ ಅಂತೀವಿ. ಈ 3 ಗುಣಗಳು ನಾವು ಗರ್ಭನಿರೋಧಕ ಮಾತ್ರೆಗಳಲ್ಲೂ ಇದೆ. ಈ 3 ಗುಣಗಳು ಇಂಟ್ರಾಯುಟರೈನ್ ಡಿವೈಸಸ್ ಅಂತ ಬಳಸ್ತೀವಿ. ಅಂದರೆ ಒಬ್ಬ ಹೆಣ್ಣು ಮಗಳ ಗರ್ಭಚೀಲದಲ್ಲಿ ಇದನ್ನು ಅಳವಡಿಸ್ತಾರೆ. ಅದರಲ್ಲೂ ಈ 3 ಗುಣಗಳಿದ್ದಾವೆ. ಈ 3 ಗುಣಗಳು ಯಾರಲ್ಲಿದೆಯೋ ಅದು ಐಡಿಯಲ್ ಕಾಂಟ್ರಸೆಪ್ಟಿವ್. ಯಾವ ಕಾಂಟ್ರಸೆಪ್ಟಿವ್ ಅಲ್ಲಿ ಇದೆಯೋ ಅದು ಐಡಿಯಲ್ ಕಾಂಟ್ರಸೆಪ್ಟಿವ್. ಸೊ ಆದ್ದರಿಂದ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಐಡಿಯಲ್ ಕಾಂಟ್ರಸೆಪ್ಟಿವ್.
ಓಕೆ, ಏನನ್ನೋದು 3. ಐ ಆಮ್ ರಿಪೀಟಿಂಗ್. ಇಲ್ಲಿ ಏನಿದೆ ಕ್ವಶನ್ನು? ಮೆನ್ಷನ್ ದ ಕ್ಯಾರೆಕ್ಟರ್ಸ್ ಆಫ್ ಐಡಿಯಲ್ ಕಾಂಟ್ರಸೆಪ್ಟಿವ್ಸ್. ಐ ಆಮ್ ರಿಪೀಟಿಂಗ್. ಒಂದೇನು, ಇಟ್ ಶುಡ್ ಬಿ ಯೂಸರ್ ಫ್ರೆಂಡ್ಲಿ, ಈಸಿಲಿ ಅವೈಲೇಬಲ್. ಸೆಕೆಂಡ್ ಏನು ನಾನು ಹೇಳಿದೆ, ಇಟ್ ಶುಡ್ ಬಿ ರಿವರ್ಸಿಬಲ್ ವಿತ್ ಲೀಸ್ಟ್ ಆರ್ ನೋ ಸೈಡ್ ಎಫೆಕ್ಟ್. ಥರ್ಡ್ ಏನು ಹೇಳಿದೆ, ಇಟ್ ಶುಡ್ ನೋ ವೇ ಕಮ್ ಇನ್ ದ ವೇ ಆಫ್ ಪರ್ಸನ್ಸ್ ಸೆಕ್ಸುವಲ್ ಡಿಸೈರ್ ಅಂತ ಹೇಳಿದೆ. ಸೊ ದೀಸ್ ಆರ್ ದ ಆನ್ಸರ್ಸ್. ಸೊ 16 ಆಯಿತು. 18, 17th ನಾನು ಆನ್ಸರ್ ಮಾಡಿಲ್ಲ. 18, ವೆನ್ ಡಸ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಬಿಕಮ್ ಎಸೆನ್ಷಿಯಲ್? ಯಾವ ಟೈಮಲ್ಲಿ ನಾವು MTP ಮಾಡಿಸ್ಬೋದು? ಇದು ನಾನು ಆಗಲೇ ಆನ್ಸರ್ ಮಾಡಿಬಿಟ್ಟಿದ್ದೀನಿ ಬಿಗಿನಿಂಗಲ್ಲಿ. MTPನಲ್ಲಿ ಒಂದು, ಪ್ರೆಗ್ನೆನ್ಸಿ ಮಗುಗೆ, ತಾಯಿಗೆ ಮತ್ತು ಇಬ್ಬರಿಗೂ ಹಾರ್ಮ್ಫುಲ್ ಆದಾಗ ಮಾಡಿಸ್ಬೋದು. ಎರಡನೇದು ಏನಂತ ಹೇಳಿದೆ ನಾನು? ಎರಡನೇದು, ಟು ಗೆಟ್ ರಿಡ್ ಆಫ್ ದ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್. ನಮಗೆ ಬೇಕಾಗಿಲ್ಲ ಪ್ರೆಗ್ನೆನ್ಸಿ, ಅದರಿಂದ ಹೊರಗೆ ಬರಬೇಕು. ರೇಪ್ ಕೇಸ್ಗಳಲ್ಲಿ, ಮತ್ತೊಂದು ಆಕ್ಸಿಡೆಂಟ್ಗಳಲ್ಲಿ ಅದರಿಂದ ಹೊರಗೆ ಬರಬೇಕು ಅಂತ ಮಾಡಿಸ್ಬೋದು. ಸೊ ಇವೆರಡು ಬರೆದ್ರೆ ಆನ್ಸರು, ಅವಾಗ ಮಾತ್ರ ನಾವು MTP ಮಾಡ್ಬೋದು ಲೀಗಲಿ. ಸೊ ದೀಸ್ ಆರ್ ದ 2 ಆನ್ಸರ್ಸ್. ಈಗ ನೋಡಿ, ನಾನು 2 ಮಾರ್ಕ್ಸಲ್ಲಿ ನಾನು ಕ್ವಶನ್ ನಂಬರ್ 17 ಬಿಟ್ಟು ಉಳಿದಿದ್ದೆಲ್ಲನೂ ಸಾಲ್ವ್ ಮಾಡಿದ್ದೀನಿ. ಐ ಜಸ್ಟ್ ವಾಂಟ್ ಟು ಐ ರಿಯಲಿ ಆಸ್ಕ್ ಯು ಸಾರಿ ಬಿಕಾಸ್ ಇಲ್ಲಿ ಕರೆಂಟ್ ಹೋಗಿ ಪವರ್ ಕಟ್ ಆಗಿ ನಮ್ಮ ಆ್ಯಕ್ಚುಲಿ ನಮಗೆ ಇದಿದೆ, ಏನು ಇನ್ವರ್ಟರ್ ಇದೆ, ಬಟ್ ಪ್ರಾಜೆಕ್ಟ್ರು ಅದೆಲ್ಲ ಇನ್ವರ್ಟರ್ ಮೇಲೆ ನಡೆಯಲ್ಲ. ವಿ ಕಾಂಟ್ ರನ್ ಪ್ರೊಜೆಕ್ಟರ್, LCD ಪ್ರೊಜೆಕ್ಟರ್ ಆನ್ ಇನ್ವರ್ಟರ್. ಹಾಗಾಗಿ ವಿ ಆರ್ ನಾಟ್ ಏಬಲ್ ಟು ಯೂಸ್ ಓವರ್ ಹೆಡ್ ಪ್ರೊಜೆಕ್ಟರ್ ಆರ್ LCD ಪ್ರೊಜೆಕ್ಟರ್. ಯಾವುದೂ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. LCD ಪ್ರೊಜೆಕ್ಟರ್ ನಾವು ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಾನು ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ಹೌ ಮಚ್ ಇಟ್ ವಿಲ್ ಬಿ ಎಫೆಕ್ಟಿವ್, ಬಟ್ ಅದರ್ವೈಸ್ ಆಲ್ಸೋ ಲೆಟ್ ಅಸ್ ನಾಟ್ ವರಿ. ಟೈಮ್ ಮುಗಿತಾ ಬಂದಿದೆಯಾ? ಅದರ್ವೈಸ್ ಆಲ್ಸೋ ಲೆಟ್ ಅಸ್ ನಾಟ್ ವರಿ. ನಾನು ಇನ್ನೊಂದು 3/4 ಗಂಟೆ ಇದ್ದಿದ್ರೆ ಚೆನ್ನಾಗಿತ್ತು. ಐ ರಿಕ್ವೆಸ್ಟ್ ದ ಆರ್ಗನೈಸರ್ಸ್ ಆಫ್ DSO, AIDSO ಟು ಫಿಕ್ಸ್ ಅನದರ್ ಟೈಮ್. ನಾಳೆ ಬಿಟ್ಟು ಮುಂದಿನ ದಿನದಲ್ಲಿ ಇನ್ನೊಂದು ದಿವಸ ಟೈಮ್ ಕೊಟ್ಟರೆ ಐ ಥಿಂಕ್ ವಿ ಕ್ಯಾನ್ ಕವರ್ ದಿಸ್ ಚಾಪ್ಟರ್. ಇವೆರಡು ಚಾಪ್ಟರ್ನ ಇನ್ನು ಅರ್ಧ ಭಾಗ, ಆಮೇಲೆ ಹೆರಿಡಿಟಿ ಅಂತ ಇನ್ನೊಂದು ಚಾಪ್ಟರ್, ಅವೆರಡನ್ನೂ ಸಹಿತ ವಿ ಕ್ಯಾನ್ ಕವರ್ ಐ ಥಿಂಕ್, ಅಲ್ವಾ? ಹೋಪ್ ದಿಸ್ ಕುಡ್ ಬಿ ಫೈನ್. ಯಾರಾದರೂ DSO ಆರ್ಗನೈಸರ್ಸ್ ಇದ್ದರೆ, ಸ್ಟೇಟ್ ಆರ್ಗನೈಸರ್ಸು, ಐ ಥಿಂಕ್